ಆಸರೆ ಟಿವಿ ಪ್ರಸ್ತುತಪಡಿಸುವ ಸುವರ್ತಿಕ ಈ ಕಾರ್ಯಕ್ರಮಕ್ಕೆ ಆಸರೆ ಟಿವಿ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ನನ್ನ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸುಸ್ವಾಗತ. ಪ್ರಿಯರೇ, ಈ ದಿನ ನಮ್ಮ ಮಧ್ಯದಲ್ಲಿ ಈ ಸುವರ್ತಿಕ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಪಾಸ್ಟರ್ ಶ್ರೀನಿವಾಸ್ ಬಾಬು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಈ ಒಂದು ಸುವರ್ತಿಕ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಪಾಸ್ಟರ್. ಪ್ರಿಯ ವೀಕ್ಷಕರೇ, ಈ ಒಂದು ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಅನೇಕ ಸೇವಕರುಗಳ ಸಾಕ್ಷಿಗಳನ್ನು, ಅವರ ಸುವಾರ್ಥ ಸೇವೆಗೆ ಯಾವ ರೀತಿಯ ಪ್ರೇರಣೆ ಸಿಕ್ಕಿತು, ಅವರ ಸುವಾರ್ಥ ಸೇವೆಯನ್ನು ಮಾಡುವಾಗ ಅವರ ಜೀವಿತದಲ್ಲಿ ಆದ ಅನುಭವಗಳು, ದೇವರು ಮಾಡಿದ ಅದ್ಭುತಗಳು, ಪ್ರತಿಯೊಂದನ್ನು ಅನೇಕರ ಜೀವಿತದಲ್ಲಿ ನಡೆದ ಘಟನೆಗಳನ್ನು, ದೇವರು ಮಾಡಿದ ಕಾರ್ಯಗಳನ್ನು ನೀವು ಕೇಳಿದ್ದೀರಿ ಪ್ರಿಯರೇ. ಅದು ನಿಮಗೆ ಆಶೀರ್ವಾದವಾಗಿದೆ ಮತ್ತು ಉತ್ತೇಜನವಾಗಿದೆ ಅಂತ ನಾವು ನಂಬಿದ್ದೇವೆ. ಯಾಕೆಂದರೆ ಅನೇಕರು ಈ ಒಂದು ಆಸರೆ ಟಿವಿಗೆ ಕರೆ ಮಾಡಿ ತಿಳಿಯಪಡಿಸಿದ್ದಾರೆ. ಯಾಕೆಂದರೆ ಈ ಒಂದು ಸುವಾರ್ತಿಕ ಕಾರ್ಯಕ್ರಮ ನಮಗೆ ತುಂಬ ಆಶೀರ್ವಾದವಾಗಿದೆ, ಯಾಕೆಂದರೆ ನಮಗೆ ತುಂಬ ಉತ್ತೇಜನವಾಗಿದೆ ಅಂತ ಹೇಳಿಕೊಂಡಿದ್ದಾರೆ ಪ್ರಿಯರೇ. ಈ ದಿನ ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ ಸೇವಕರು. ಅವರ ಬಾಯಿಯಿಂದಲೇ ನಾವು ಕೇಳುವ ಅವರು ಯಾವ ರೀತಿ ಬೆಳೆದು ಬಂದರು, ಅವರ ಜೀವಿತದಲ್ಲಿ ಯಾವ ರೀತಿ ಅವರ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳು, ಅದ್ಭುತಗಳನ್ನು ನಾವು ಅವರ ಹತ್ರವೇ ಕೇಳಿ ತಿಳಿದುಕೊಳ್ಳುವ. ಅದು ನಿಮಗೆ ಕೂಡ ಅದು ಉತ್ತೇಜನ, ಆಶೀರ್ವಾದವಾಗುತ್ತೆ ಅಂತ ನಾನು ನಂಬುತ್ತೇನೆ ಪ್ರಿಯರೇ. ಪಾಸ್ಟೆ, ತುಂಬ ಧನ್ಯವಾದ ಪಾಸ್ಟೆ. ನೀವೊಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದು ಆಸರೆ ಟಿವಿ ಚಾನಲ್ಗೆ ಬೆಂಗಳೂರು ಪಟ್ಟಣದಿಂದ ಬಂದಿದ್ದೀರಿ. ನೀವೊಂದು ಸೇವಕರಾಗಿದ್ದೀರಿ, ಸಭಾಪಾಲಕರಾಗಿದ್ದೀರಿ. ಪಾಸ್ಟೆ, ಈ ಒಂದು ಕಾರ್ಯಕ್ರಮದಲ್ಲಿ ಕೆಲವು ಪ್ರಶ್ನೆಗಳನ್ನು ನಾನು ನಿಮ್ಮಲ್ಲಿ ಕೇಳ್ತೇನೆ ಪಾಸ್ಟೆ. ಕೇಳಿ ಪಾಸ್ಟೆ. ಮೊದಲನೇದಾಗಿ ಪಾಸ್ಟೆ, ನಿಮ್ಮೊಂದು ಬಾಲ್ಯ ಜೀವನ ಅದು ಯಾವ ರೀತಿ ಇತ್ತು ಪಾಸ್ಟೆ? ನನ್ನ ಬಾಲ್ಯ ಜೀವನ ಭಾಳ ಕಷ್ಟವಾಗೇ ಹೋಯಿತು ಪಾಸ್ಟೆ. ನೀವು ಹುಟ್ಟಿ ಬೆಳೆದು ಬಂದ ಊರು ಯಾವುದು ಪಾಸ್ಟೆ? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ಪಟ್ಟಣದಲ್ಲೇ. ಬೆಂಗಳೂರು ಪಟ್ಟಣದಲ್ಲಿ ಹುಟ್ಟಿ ಬೆಳೆದದ್ದು? ಬೆಂಗಳೂರು ಪಟ್ಟಣದಲ್ಲೇ ಹುಟ್ಟಿ ಬೆಳೆದಿದ್ದು. ಅಪ್ಪ ಬಂದು ಮಲಯಾಳಿ, ಅಪ್ಪ ಮಲಯಾಳಿ, ಕೇರಳದವರು. ಅವರು ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡ್ಕೊಳ್ತಾ ಒಂದು ಕೆಲಸವನ್ನು ಸಂಪಾದನೆ ಮಾಡಿಕೊಂಡು ಆಮೇಲೆ ಇಲ್ಲೇ ಇದ್ದುಕೊಂಡು ಅವರು ಸೌದಿ ರಿಯಾದ್ಗೆ ಹೋಗೋಕ್ಕೆ ಪ್ರಯತ್ನ ಪಟ್ಟರು. ಸಫಲನೂ ಆಯಿತು. ಕೆಲವು ಕಾರಣಾಂತರಗಳಿಂದ ಅವರು ತಿರುಗಿ ಬರಬೇಕಾಯ್ತು. ಬಂದಾಗ ಅವ್ರಿಗಿರುವಂಥ ಕೆಲಸ ಇಲ್ಲಿ ಹೋಯ್ತು. ಸೊ ನಾವು ಇದ್ದಿದ್ದು ಒಂದು ಚಿಕ್ಕ ಪುಟ್ಟ ಮನೆಯಲ್ಲಿ. ಪುಟ್ಟ ಮನೆ ಅಂದರೆ ಒಂದು ಮಂಚ ಇರ್ತಾಯಿತ್ತು, ಒಂದು ಶೆಲ್ಫು, ಅಡುಗೆ ಮಾಡ್ಕೊಳ್ಳೋ. ಸ್ವಂತ ಮನೆ ಪಾಸ್ಟೆ ಅಲ್ಲ ಬಾಡಿಗೆ ಮನೆ? ಇಲ್ಲ, ಬಾಡಿಗೆ ಮನೆ. ಬಾಡಿಗೆ ಮನೆ. ಎಷ್ಟು ಜನ ಮಕ್ಕಳು ಪಾಸ್ಟೆ ಆಗ? ನಾನು, ನಮ್ಮ ತಮ್ಮ ಇಬ್ಬರೇ ಮಕ್ಕಳು? ನಾನು, ನಮ್ಮ ತಮ್ಮ ಇಬ್ಬರೇ, ಅಮ್ಮ ಅಪ್ಪ. ಸೊ ಚಿಕ್ಕ ಮನೆ, ಅಡುಗೆ ಮಾಡ್ಕೊಳ್ಳೋಕೆ ಒಂದು ಶೆಲ್ಫು, ಸ್ನಾನ ಮಾಡ್ಕೊಳ್ಳೋಕೆ ಒಂದು ಚಿಕ್ಕ ಜಾಗ, ಆ ಮಂಚದ ಕೆಳಗೆ ನಾನು ನಮ್ಮ ತಮ್ಮ ಮಲ್ಕೊತಾ ಇದ್ವಿ. ಸೊ ಈ ರೀತಿಯಾಗಿ ಕಷ್ಟದಲ್ಲಿ ನಾವು ಹಾದು ಹೋಗಿದ್ದು. ಹಾಗಾಗಿ ನನ್ನ ಬಾಲ್ಯನೂ ಭಾಳ ಕಷ್ಟದಲ್ಲೇ ಹೋಯಿತು. ವಿದ್ಯಾಭ್ಯಾಸನೂ ಮಮ್ಮಿ ತುಂಬ ಕಷ್ಟಪಟ್ಟು ನಮ್ಮನ್ನು ಓದಿಸಿದ್ಲು. ಮಮ್ಮಿ ಏನಾದರೂ ಕೆಲಸ ಮಾಡ್ತಿದ್ರ ಪಾಸ್ಟೆ? ಮಮ್ಮಿ ಹೌಸ್ ವೈಫ್ ಆಗಿದ್ದರು. ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಡ್ಯಾಡಿನೂ ಅವಾಗ ಕಷ್ಟಪಟ್ಟು ಸೆಕ್ಯೂರಿಟಿ ಕೆಲಸ ಮಾಡ್ತಾ ನಮ್ಮನ್ನು ಸಾಕಿದ್ರು. ನನಗೀಗಲೂ ನೆನಪಿದೆ ಪಾಸ್ಟ್ರೆ, ಅವ್ರಿಗೆ ಬಸ್ ಚಾರ್ಜ್ ಇಲ್ದಿರೋ ಸಮಯದಲ್ಲಿ ಎಷ್ಟೋ ಕಿಲೋಮೀಟ್ರ್ ದೂರ ನಡೆದು, ಮುಂಜಾನೆ ಕಿಲೋಮೀಟ್ರ್ ದೂರ ನಡೆದು ಹೋಗಿ ಕೆಲಸ ಮಾಡ್ಕೊಂಬಂದು ನಮ್ಮನ್ನು ಸಾಕಿದ ದಿವಸಗಳು ಎಷ್ಟೋ ಇದೆ. ಅದೆಲ್ಲ ನಾನು ನೆನಪಿಸ್ಕೊಳ್ತಾ ಇದ್ದೀನಿ. ಈಗ ಈ ಕಾರ್ಯಕ್ರಮದ ಮುಖಾಂತರ ಮತ್ತೊಂದು ಆವರ್ತಿ ಅವುಗಳನ್ನ ನೆನೆಸ್ಕೊಳ್ಳೋದಕ್ಕೆ ದೇವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಸೊ ಹಾಗಾಗಿ ಈ ರೀತಿಯಾಗಿ ನಾನು ಕಷ್ಟದಲ್ಲಿ ಬೆಳೆದು ಬಂದೆ. ಭಾಳ ಕಷ್ಟ ಇತ್ತು. ಶೂ ಹಾಕ್ಕೊಳ್ಳೋಕ್ಕೂ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು. ಆವಾಗ ಒಂದು ಮುದುಕ ಬರೋನು ನಮ್ಮ ಮನೆಗೆ, ಹಳೇ ಸೆಕೆಂಡ್ ಹ್ಯಾಂಡ್ಲು ಶೂಗಳೆಲ್ಲ ಎತ್ಕೊಂಬರೋನು. ಆವಾಗ ಅಮ್ಮ ಅವನ ಹತ್ರ ಕೇಳಿ ಒಂದು ಪ್ಲಾಸ್ಟಿಕ್ ಶೂನೋ, ಅರ್ಧೋಗಿರೋದು ಒಂದು ಶೂನೋ, ಯಾವುದೋ ಒಂದು ನನ್ನ ಕಾಲಿಗೆ ಸೆಟ್ ಆಗಂಗೆ ಒಂದು ಶೂನ ತಕ್ಕೊಡೋರು. ಆವಾಗ ಹುಡುಗರಲ್ವ, ನಾವು ಆಡ್ತಾ ಆ ಶೂನ ಬೇಗ ಹರಿದಾಕ್ಬಿಡ್ತಾಯಿದ್ದೆ. ಮತ್ತೆ ಅಮ್ಮ ಬೈದು ಮತ್ತೆ ಇನ್ನೊಂದು ಶೂ ಕೊಡಿಸೋಳು. ಆ ರೀತಿಯಾಗಿ ಕಷ್ಟಪಟ್ಟು ಆ ರೀತಿಯಾಗಿ ಬೆಳೆದು ನಾನು ನನ್ನ ಬಾಲ್ಯ. ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯ್ತು ಪಾಸ್ಟೆ? ಬೆಂಗಳೂರಲ್ಲಿ ಆಯ್ತಾ? ಮನೆಯಿಂದಲೇ ಹೋಗ್ತಿದ್ರೆ ಅಥವಾ? ಯಾಕಂದರೆ ಕೆಲವು ಮಕ್ಕಳು ಹಾಸ್ಟೆಲ್ಗೆ ಹಾಕ್ತಾರೆ, ಬೇರೆ ರೀತಿಯಲ್ಲಿ ಬೆಳೀತಾರೆ, ಸ್ಕೂಲಿಗೆಲ್ಲ ಹೋಗುವಂಥದ್ದು. ನಿಮ್ಮದು ಮನೆಯಿಂದಲೇ ನೀವು ಸ್ಕೂಲಿಗೆ ಹೋಗ್ತಿದ್ದೆ ಬೆಂಗಳೂರು ಪಟ್ಟಣದಲ್ಲಿ? ಹೌದು, ಮನೆಯಿಂದನೇ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಡೈಲಿ ನಮ್ಮಮ್ಮ ಕರ್ಕೊಂಡೋಗಿ ಕರ್ಕೊಂಬರೋಳು. ಹಾಸ್ಟ್ಲು ಅಭ್ಯಾಸ ಎಲ್ಲ ಏನಿರಲಿಲ್ಲ, ಅನುಭವ ಎಲ್ಲ ಏನಿಲ್ಲ. ಅಮ್ಮನೇ ಕರ್ಕೊಂಡು ಹೋಗ್ತಾ ಇದ್ದು, ಬರ್ತಾ ಇದ್ದು. ಈ ರೀತಿಯಾಗಿ ನಾನು ಬೆಳೆದಿದ್ದು. ನಾನು ಇಬ್ಬರು ಅಣ್ಣ ತಮ್ಮ, ನೀವು ಒಬ್ಬರು ಒಟ್ಟಿಗೆ ಸ್ಕೂಲಿಗೆ ಹೋಗಿ? ಇಬ್ಬರು ಒಟ್ಟಿಗೆ ಸ್ಕೂಲ್ ಹೋಗ್ತಾ ಇದ್ವಿ. ಆ ಸ್ಕೂಲ್ ಹೆಸರು ವಿಶ್ವಕಲಾನಿಕೇತನ್ ಅಂತ. ನಾವು ಇಬ್ಬರು ನಡೆದು ಹೋಗ್ತಾ ಇದ್ವಿ. ಅಮ್ಮನೇ ಇಬ್ಬರನ್ನು ಕರ್ಕೊಂಡೋಗಿ ಕರ್ಕೊಂಬರ್ತಾಯಿದ್ರು. ಮತ್ತು ಪಾಸ್ಟೆ, ನೀವು 7th ಮತ್ತು 7th ಮೇಲೆ 10th ಎಲ್ಲ ಒಂದೇ ಕಡೆಯಲ್ಲಿ ಮಾಡಿದ್ದೀರಾ ಪಾಸ್ಟೆ? ಹಾಂ, 10th ನಾನು ಒಂದೇ ಸ್ಕೂಲಲ್ಲೇ ಓದಿದ್ದು ನಾನು. ಮತ್ತು ಮುಂದೆ ಕಾಲೇಜ್ ಮಾಡಿದ್ದೀರಾ ನೀವು? ವಿದ್ಯಾಭ್ಯಾಸ ಮುಂದುವರಿಸಿದ್ರೆ ಪಾಸ್ಟೆ? ಸ್ಕೂಲ್ ಆದ ತಕ್ಷಣ ನಾನು ಮತ್ತೆ
ಕಾಲೇಜ್ಗೆ ಮುಂದುವರೆದೆ. ಕಾಲೇಜು ಸೆಕೆಂಡ್ ಪಿ ಯು ಸಿನೂ ಆಯಿತು. ಸೆಕೆಂಡ್ ಪಿ ಯು ಸಿ ಆದಮೇಲೆ ಮತ್ತೆ BSc ಮಾಡಿಕೊಂಡೆ. BScವರೆಗೂ ನಾನು ಓದಿದ್ದೀನಿ. ಫಸ್ಟ್ ನೀವು SLC ಆದ ಮೇಲೆ, ಯಾಕೆಂದರೆ ನೀವು ಹೇಳ್ತಾ ಇದ್ದೀರಿ ತುಂಬ ಕಷ್ಟದ ಕಷ್ಟದ ಜೀವನ, ಯಾಕಂದರೆ ತಂದೆ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿಕೊಂಡು ನಿಮಗೆ ವಿದ್ಯಾಭ್ಯಾಸ ಎಲ್ಲ ಮಾಡಿಸಿದ್ದಾರೆ. ಮತ್ತು ನೀವು ಈ ವಿದ್ಯಾಭ್ಯಾಸ ಮುಂದುವರಿಸುವಾಗ ನಿಮಗೆ ಮುಂದೆ ಕೂಡ ಕಲೀಲಿಕ್ಕೆ, ಯಾಕಂದರೆ ನೀವು ಮುಂದೆ ಕಲಿತಿದ್ದೀರಿ ಅಂತ ಹೇಳ್ತಿದ್ದೀರಿ ಸೆಕೆಂಡರಿ PUC ಆದ ಮೇಲೆ ಎಲ್ಲ, ಇದಕ್ಕೆಲ್ಲ ಮನೆಯಿಂದ ನಿಮಗೆ ಸಪೋರ್ಟ್ ಸಹಾಯ ಸಿಗ್ತಾ ಇತ್ತಾ? ಅಮ್ಮ ಅಲ್ಲಿ ಸಾಲ ಮಾಡಿ ಸ್ವಲ್ಪ ಅಲ್ಲಿ ದುಡ್ಡು ಎತ್ತಿಟ್ಕೊಂಡಿರೋದನ್ನೆಲ್ಲ ಸ್ವಲ್ಪ ನಮಗೆ ಇಟ್ಟು ನಮ್ಮನ್ನು ಓದಿಸಿದ್ಲು. ಯಾಕಂದರೆ ಕೆಲವು ಸ್ಟೂಡೆಂಟ್ಗಳು ನಾವು ಕೇಳ್ತೇವೆ, ಅನೇಕರ ಸಾಕ್ಷಿಗಳು, ಅವರು ಕೆಲಸ ಮಾಡಿ, ಯಾಕಂದರೆ ಕಷ್ಟದಲ್ಲಿರುವಾಗ ಅವರು ಕೂಡ ಕೆಲಸ ಮಾಡಿ, ರಜೆಯಲ್ಲಿರುವಾಗ ಮಧ್ಯದಲ್ಲಿ ಭಾನುವಾರ ಎಲ್ಲ ರಜೆ ಸಿಕ್ಕುತ್ತೆ, ಈ ಮಧ್ಯದಲ್ಲಿ ಕೆಲಸ ಮಾಡಿ ಅವರು ವಿದ್ಯಾಭ್ಯಾಸ ಮುಂದುವರಿಸ್ತಾರೆ. ಅವರು ಕೂಡ ಪ್ರಯಾಸಪಟ್ಟು ತುಂಬ ಕಷ್ಟಪಟ್ಟು ಕೆಲವರು ಪೇಪರ್ ಹಾಕಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿ, ಅದೇ ರೀತಿ ಏನಾದರೂ ನೀವು ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾನು ಪಾರ್ಟ್ ಟೈಮ್ ಜಾಬ್ ಅಂತ ಏನು ನಾನು ಮಾಡಿಲ್ಲ. ಹಾಗಾಗಿ ಅಂತ ಕಷ್ಟಪಟ್ಟು ಕೆಲಸಕ್ಕೆ ಹೋಗಿ ನಾನೇನು ಇದು ಮಾಡ್ಕೊಂಡಿಲ್ಲ. ಅಮ್ಮ ಒಂದಿಷ್ಟು ಸಾಲ ಮಾಡಿ ಅಲ್ಲಿ ಮಾಡಿ ನನಗೆ ಕಾಲೇಜ್ ಸೇರಿಸಿದ್ರು. ಸೊ ಅದ್ರ ಮೇರೆಗೆ ನಾನು ಕಾಲೇಜ್ ಓದ್ಕೊಂಡು ಮುಂದುವರೆದೆ. ನಾನು ಫಸ್ಟ್ ನಿಮ್ಮೊಂದು ಈ SLC ಆದ ಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಂದಿನೆಲ್ಲ ವಿದ್ಯಾಭ್ಯಾಸ ಆಗುವ ನಿಮ್ಮೊಂದು ಯೌವನ ಪ್ರಾಯ, ಈ ಯೌವನ ಪ್ರಾಯದ ಜೀವನ ಯಾವ ರೀತಿ ಇತ್ತು ಫಸ್ಟ್ ನಿಮ್ಮದು? ಯೌವನ ಪ್ರಾಯದಲ್ಲಂದರೆ ನಾನು ಬೇರೆ ಹುಡುಗರ ಜೊತೆನೇ ಸೇರಿಕೊಂಡು ಲೌಕಿಕವಾಗಿ ಬಿದ್ದೋಗಿದ್ದೆ. ಲೌಕಿಕವಾಗಿ ಬಿದ್ದ ಸಿನಿಮಾ ಹುಚ್ಚು ತುಂಬ ಇತ್ತು. ಸಿನಿಮಾ ಹುಚ್ಚು ಎಷ್ಟಿತ್ತಂದರೆ ಶುಕ್ರವಾರ ಸಿನಿಮಾ ರಿಲೀಸ್ ಆದರೆ ಹೋಗಲೇಬೇಕು ಅಟ್ ಎನಿ ಕಾಸ್ಟ್. ಸೊ ನನ್ನ ಜೊತೇಲಿರೋರಾಗಲಿ ನನ್ನ ಕಾಲೇಜ್ ಫ್ರೆಂಡ್ಸ್ ಆಗಲಿ ಎವ್ರಿ ಶುಕ್ರವಾರ ಫಸ್ಟ್ ಪೀರಿಯಡ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ಇರ್ತಾಯಿತ್ತು. ಗುರುವಾರನೇ ಮೇಡಮ್ ಕೇಳೋಳು, ಏನಪ್ಪ ಬಾಬು ನಾಳೆ ಬರ್ತೀಯಾ ಇಲ್ಲ ನವರಂಗ್ ಥಿಯೇಟ್ರಿಗೆ ನಾನು ಹೋಗ್ತೀಯಾ ನೀನು ಅಂತ ಕೇಳೋಳು. ಪ್ರತಿ ಫಸ್ಟ್ ಡೇ ನಾನು ಕ್ಲಾಸ್ನ ಬಂಕ್ ಮಾಡಿಬಿಟ್ಟು ನಾನು ಹೋಗ್ತಾಯಿದ್ದೆ. ನನಗೀಗಲೂ ನೆನಪಿದೆ ಫಾಸ್ಟ್ ಒಂದು ಸಿನಿಮಾನ ನಾನು ಪ್ರತಿ ಶುಕ್ರವಾರ 4-5 ಸಾರಿ ನೋಡಿರೋ ಅನುಭವಗಳಿದೆ. ಆ ಥರ ಇದೆ. ನನಗೊಂದು ಪ್ರಶ್ನೆ ಬರ್ತಾಯಿದೆ ಫಸ್ಟೇ, ಈಗ ಕೆಲವರು ಈ ಫಿಲ್ಮ್ಗೆಲ್ಲ ಜಾಸ್ತಿ ಹೋಗ್ತಾರೆ, ಕೆಲವರಿಗೆ ಈ ಒಂದು ಮನಸ್ಸಿನಲ್ಲಿ ಬರ್ತದೆ, ನಾನು ಆ ಹೀರೋನಾಗಿ ಆಗಬೇಕು, ನಾನು ಆ ಆ್ಯಕ್ಟರ್ನಾಗಿ ಆಗಬೇಕು, ನಾನು ಅವನ ರೀತಿಯಾಗಿ ನಾನು ಮಾಡಬೇಕು ಅಂತ ಏನಾದರೂ, ಅಥವಾ ನಾನೊಂದು ಡೈರೆಕ್ಟರ್ ಆಗಬೇಕು, ಅಥವಾ ನಾನೊಂದು ದೊಡ್ಡ ಫಿಲ್ಮಿನ ಇದಾಗಬೇಕು ಅಂತ ಒಂದು ಭಾವನೆಗಳು ನಿಮ್ಮಲ್ಲಿ ಬಂದಿತ್ತೆ? ಸಿನಿಮಾ ನೋಡ್ತಾ 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 ನನ್ನಲ್ಲಿ ಕತೆಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದಾಗ ನನ್ನ ಸುತ್ತಮುತ್ತಲಿನ ಪರಿಸರದಲ್ಲಿರೋ ಎಲ್ರಿಗೂ ಸಿನಿಮಾ ಹುಚ್ಚಿರೋದ್ರಿಂದ ನಾವು ಅವ್ರ ಕತೆ ಹೇಳೋದು, ನಾವು ಕತೆ ಹೇಳೋದು, ಸಿನಿಮಾ ಕತೆಗಳು ಹೇಳ್ತಾ ಆ ಹೀರೋ ಹಿಂಗೆ ಈ ಹೀರೋಯಿನ್ ಹಂಗೆ ಅಂತ ಹೇಳ್ತಾ ಮಾತಾಡ್ಕೊಳ್ತಾ ಇದ್ದ ಸಂದರ್ಭದಲ್ಲೇ ನನಗೆ ಡೈರೆಕ್ಟರ್ ಆಗಬೇಕನ್ನೋ ಒಂದು ಆಸೆ ಬಂತು. ಕಲಿತಿರುವಾಗಲೇ ಒಂದು ಡೈರೆಕ್ಟರ್ ಆಗಬೇಕು ನನಗೆ ಬಂತು. ಆ ಹುಚ್ಚು ಹೇಗಿತ್ತಂದರೆ, ಉದಾಹರಣೆ ನಿಮ್ಮ ಜೊತೆ ನಾನು ಸಿನಿಮಾಗೆ ಬಂದೆ ಅಂದ್ಕೊಳ್ಳಿ, ಇವಾಗ ನಾನು ಈ ವ್ಯಕ್ತಿ ಜೊತೆ ಈ ಫ್ರೆಂಡ್ ಜೊತೆ ನಾನು ಸಿನಿಮಾಗೆ ಹೋದೆ ಅಂತ ಸಿನಿಮಾ ಟಿಕೆಟ್ ಹಿಂದೆ ಆ ಸಿನಿಮಾ ಹೆಸರು, ಯಾರು ಹೋಗಿದ್ದು, ಡೇಟು ಅದನ್ನು ಬರೆದು ಎತ್ತಿಟ್ಕೊಳ್ತಾ ಇದ್ದೆ. ಆ ರೀತಿಯಾಗಿ ಎಷ್ಟು ಸಿನಿಮಾಗಳು ಹೋಗಿದ್ನೋ ಅಷ್ಟು ಟಿಕೆಟ್ ನಾನು ಎತ್ತಿಟ್ಕೊಂಡಿದ್ದೆ. ಅಷ್ಟು ಹುಚ್ಚಿತ್ತು. ಮೊದಲನೇ ದಿವಸ ಮೊದಲನೇ ಶೋ ನೋಡಬೇಕು, ಮತ್ತು ಅದು ಆದಮೇಲೆ ಬಂದು ತೀರಾ ಡಿಸ್ಕಸ್ ಮಾಡೋದು, ಆ ಕತೆ ಹಿಂಗಿತ್ತು ಈ ಕತೆ ಹಿಂಗಿತ್ತು ಅನ್ನೋಂಥ ಹುಚ್ಚು ಜಾಸ್ತಿ ನನ್ನಲ್ಲಿತ್ತು. ಈ ಫಿಲ್ಮು ಬಿಟ್ಟು ಏನಾದರೂ ಮತ್ತೆ ಕುಡಿಯುವಂಥ ಅಭ್ಯಾಸ, ಬೀಡಿ ಸಿಗರೇಟ್ ಸೇದುವಂಥ, ಯಾಕಂದರೆ ಫ್ರೆಂಡ್ಶಿಪ್ಪಲ್ಲಿ ಸೇರಿ ಅಂತ ಏನಾದರೂ ಹವ್ಯಾಸಗಳಿತ್ತ ಫಸ್ಟ್? ನಾನು ಫ್ರೆಂಡ್ಸ್ ಜೊತೆ ಸೇರಿದಾಗಲೂ ಸ್ಮೋಕಿಂಗ್ ಅನ್ನೋದು ಅವಾಗಿಂದ ನಾನು ಹೇಟ್ ಮಾಡ್ತಾ ಇದ್ದೆ ಫಸ್ಟ್. ಆದರೆ ವಾಸನೆ ಅನ್ನೋದು ನನಗೆ ಆಗ್ತಾ ಇರಲಿಲ್ಲ. ಫ್ರೆಂಡ್ಸ್ಗಳ ಜೊತೆಗೆ ಹೋದಾಗ 1-2-3 ಸಾಲಿ ಬೀರು ಅದು ಕುಡ್ದಿದ್ದು ಉಂಟು ಅಷ್ಟೇ. ಆಮೇಲೆ ಅದರಿಂದನೂ ನನಗೇನು ಇಷ್ಟ ಆಗಿಲ್ಲ, ಅದನ್ನು ದೂರ ಇಟ್ಬಿಟ್ಟೆ ನಾನು. ಅದೇನು ಎತ್ತ ಅಂತ ಒಂದಿಷ್ಟು ಟೇಸ್ಟ್ ಮಾಡಿದಾಗ ಅದರಿಂದ ನನಗೇನು ದೊಡ್ಡದಾಗೇನು ಅನಿಸಿಲ್ಲ. ತುಂಬ ಜನ ಹೇಳ್ಕೊತಾರೆ ಅದು ಹಾಗೆ ಹೀಗೆ ಅಂತ. ಸೊ ನಾನು ಅದನ್ನು ಟೇಸ್ಟ್ ಮಾಡಿದಾಗ ರುಚಿಸಿದಾಗಲೂ ಅದೇನು ಅನಿಸ್ತಿರಲಿಲ್ಲ. ಹಾಗಾಗಿ ಅದನ್ನು ನಾನು ಜಾಸ್ತಿ ಕಲ್ತಿಲ್ಲ, ಅಭ್ಯಾಸ ಮಾಡ್ಕೊಂಡಿಲ್ಲ, ಅದನ್ನು ದೂರ ಇಟ್ಬಿಟ್ಟೆ ನಾನು. ಫಸ್ಟ್ ನೀವು ಫಿಲ್ಮಿಗೆಲ್ಲ ಜಾಸ್ತಿಯಾಗಿ ಹೋಗ್ತಿದ್ದೀರಿ, ಇದೆಲ್ಲ ಸೇರುವಾಗ ನಿಮಗೆ ತಂದೆ ತಾಯಿ ಏನಾದರೂ ಹೇಳ್ತಿರ್ಲಿಲ್ಲ ಫಸ್ಟೇ ನೀವು ಹಾಗೆ ಮಾಡೋದು ಸರಿಯಲ್ಲ? ನಾನು ಮುಂಜಾನೆ 7 ಗಂಟೆ ಮನೆ ಬಿಟ್ಟರೆ ರಾತ್ರಿ 10 ಗಂಟೆಗೆ ಬರ್ತಾ ಇದ್ದೆ. ರಾತ್ರಿ 10 ಗಂಟೆಗೆ ಬರ್ತಿದ್ದೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬರ್ತಾ ಇದ್ದೆ, ಕೆಲವೊಮ್ಮೆ ಊಟಕ್ಕೂ ಬರ್ತಾ ಇರಲಿಲ್ಲ. ಅಮ್ಮ ಡ್ಯಾಡಿಗೆ ಕಂಪ್ಲೇಂಟ್ ಮಾಡಿದಾಗ ಒಂದ್ಸಾರಿ ಡ್ಯಾಡಿ ನನ್ನ ಹುಡ್ಕೊಂಬಂದಿದ್ರು ಹೊಡೆಯೋಕ್ಕೆ. ಅವ್ರ ಕೈಗೆ ಸಿಗ್ದಿರಾ ನಾನು ಬೇರೆ ದಾರಿಯಿಂದ ಎಸ್ಕೇಪ್ ಆಗಿಬಿಟ್ಟು ಮತ್ತೆ ಮನೆಗೆ ಬಂದು ಸೇರ್ಕೊಂಡಿದ್ದೆ. ಸೊ ದಿವಸ ಹೀಗೆ ಮಾಡ್ತಾ ಇದ್ದೆ. ಬೆಳಗ್ಗೆ 7-8 ಗಂಟೆಗೆ ನಾನು ಮನೆ ಬಿಟ್ಟರೆ ಮತ್ತೆ ನಾನು ಬರೋದು 10:30, 11, 9 ಟೈಮಿಂಗ್ಸೇ ಇರ್ತಾ ಇರಲಿಲ್ಲ. ಆದರೆ ಬರ್ತಾ ಇದ್ದಿದ್ದೆಲ್ಲ ರಾತ್ರಿಗಳಲ್ಲೇ ಬರ್ತಾ ಇದ್ದಿದ್ದೆ ನಾನು. ಆದರೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆಯಿತು? ವಿದ್ಯಾಭ್ಯಾಸ ನಂದು ಒಳ್ಳೆ ರೀತಿಯಲ್ಲಿ ನಡೆದಿಲ್ಲ ಫಾಸ್ಟ್. ಯಾಕಂದರೆ ನಾನು ಹುಡುಗರ ಜೊತೆ ಸೇರ್ತಾ ತಿರುಗ್ತಾ ವಿದ್ಯಾಭ್ಯಾಸದ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ಲ. ನನ್ನಲ್ಲಿ ಆಸೆಗಳಿತ್ತು, ಲಕ್ಷ್ಯವಿತ್ತು, IPS ಮಾಡಬೇಕು, ಅದು ಮಾಡಬೇಕು ಅಂತ.
ಸೊ ನಾನು ಚೆನ್ನಾಗಿ ಓದ್ಕೊಂಡ್ರೆ ಅಲ್ವ ಅದೆಲ್ಲ ಮಾಡೋಕ್ಕೆ. ಹಾಗಾಗಿ ನನ್ನ ವಿದ್ಯಾಭ್ಯಾಸನೂ ಚೆನ್ನಾಗಿ ಹೋಗಿಲ್ಲ. ಅಮ್ಮ ಅಪ್ಪನಿಗೂ ನಾನು ತುಂಬ ದುಃಖ ಕೊಟ್ಟೆ, ಒಂದು ತಲೆನೋವು ಆಗೋದೆ. ಹಾಗಾಗಿ ನನ್ನ ವಿದ್ಯಾಭ್ಯಾಸ ಸಂಪೂರ್ಣವಾಗ್ಲೂ ಮಾಡೋಕ್ಕಾಗಿಲ್ಲ. ಆಮೇಲೆ ಸೆಕೆಂಡ್ PUC ವರೆಗೂ ಚೆನ್ನಾಗಿತ್ತು. ಆಮೇಲೆ BScಗೆ ಬಂದಾಗಂತೂ ಎಕ್ಸಾಮ್ ಶೀಟ್ನ ತೊಗೊಂಡು ಕುತ್ಕೊಂಡು ಒಂದು 5 ನಿಮಿಷ ನೋಡಿ ಮತ್ತು ಅದೇ ಆನ್ಸರ್ ಶೀಟ್ನ ಹಿಂಗೆ ಕೊಟ್ಟು ಹೊರಗಡೆ ನಡೆದ ಘಟನೆಗಳು ನನಗೀಗಲೂ ಜ್ಞಾಪಕ ಇದೆ. ಆಮೇಲೆ ರಿಸಲ್ಟ್ಗಳು ಬಂದಾಗ ಮಾರ್ಕ್ಸ್ ಕಾರ್ಡ್ ಶೀಟಲ್ಲಿ 0 ಇರೋದನ್ನು ನಾನು ನೋಡಿದ್ದೀನಿ. ಸೊ ಆ ರೀತಿಯಾಗಿ ನನ್ನ ವಿದ್ಯಾಭ್ಯಾಸ BScವರೆಗೂ ಚೆನ್ನಾಗಿರಲಿಲ್ಲ. ಮತ್ತು BSc ನೀವು ಸ್ಟಾಪ್ ಮಾಡಿಬಿಟ್ರಿ. BSc ಆಮೇಲೆ ಸ್ವಲ್ಪ ಬುದ್ಧಿ ಬಂದಮೇಲೆ ಕಷ್ಟಪಟ್ಟು ಓದಿ ಹಿಂಗಿದ್ರೆ ಆಗಲ್ಲ, ಡಿಗ್ರಿ ಹೋಲ್ಡರ್ ಆಗಲೇಬೇಕು ಅಂತೇಳಿ ಮತ್ತು ಯಾವ್ಯಾವ ಸಬ್ಜೆಕ್ಟ್ಗಳು ಹೋಯ್ತೋ ಅದನ್ನೆಲ್ಲ ಕಟ್ಕೊಂಡು ಮತ್ತೆ ಪಾಸಾಗಿ ಒಂದಿಷ್ಟು ಮುಂದಕ್ಕೆ ಬಂದೆ. ಫಸ್ಟ್ ಇದೆಲ್ಲ ನಿಮ್ಮ ಜೀವಿತದಲ್ಲಿ ಆಗುವಾಗ, ನಡೆದು ಬರುವಾಗ ನೀವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಣೆ ಅಂಗೀಕರಿಸಿ ರಕ್ಷಣೆ ಹೊಂದಿದ್ದು ಹೇಗೆ ಪಾಸ್ಟೆ? ಯಾಕೆಂದರೆ ನೀವು ಒಂದು ಹಿಂದೂ ಕುಟುಂಬದ ಹಿನ್ನೆಲೆಯಿಂದ ನೀವು ರಕ್ಷಣೆ ಹೊಂದಿದ್ದೀರಿ. ಯಾಕಂದರೆ ನಿಮ್ಮ ಹೆಸರು ಶ್ರೀನಿವಾಸ ಬಾಬು ಅಂತ. ಹೌದು. ಹಾಗಾದರೆ ಪಾಸ್ಟೆ ನೀವು ಈ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಣೆ ಅಂಗೀಕರಿಸಿದ್ದು ರಕ್ಷಣೆ ಹೊಂದಿದ್ದು ಹೇಗೆ? ನಾನು ಹಿಂದೂ ಕುಟುಂಬದಲ್ಲಿ ಹುಟ್ಟು ಬಂದಿದ್ದು. ನಮ್ಮಪ್ಪ ತುಂಬ ಪೂಜೆ ಮಾಡುವಂಥ ವ್ಯಕ್ತಿ. ಹಿಂದೂ ದೇವತೆಗಳಿಗೆ ಅಪಾರವಾದ ನಂಬಿಕೆ ಇಟ್ಟು ಪೂಜೆ ಮಾಡುವಂಥ ವ್ಯಕ್ತಿ. ಸೊ ತಾನು ಕೆಲಸ ಕಳ್ಕೊಂಡ್ಮೇಲೆ ಆ ಕೆಲಸ ಪುನಃ ಪಡ್ಕೋಬೇಕನ್ನೋ ಒಂದು ಆವೇಶದಲ್ಲಿ ತುಂಬ ಪ್ರಾರ್ಥನೆ ಮಾಡ್ತಾಯಿದ್ರು, ತುಂಬ ಪೂಜೆ ಮಾಡ್ತಾಯಿದ್ರು. ಅವ್ರು ಎಷ್ಟು ಪೂಜೆ ಮಾಡೋರು ಅಂದರೆ ಆ ಸಂಬಂಧಪಟ್ಟ ವಿಗ್ರಹಕ್ಕೆ ಎಲ್ಲ ಅಭಿಷೇಕಗಳು ಹಾಕಿ ಎಲ್ಲ ರೀತಿಗೆ ವೈರಾಗ್ಯವಾಗಿ ಮಾಡೋರು. ಆ ವೈರಾಗ್ಯವಾಗಿ ಮಾಡ್ತಾ ಇರಬೇಕಾದಾಗ ಒಂದು ಚಿಕ್ಕದಾಗಿ ಒಂದು ಜ್ಯೋತಿ ಹಿಂಗೆ ಹೋಗಿ ನೋಡೋದನ್ನು ಅವ್ರು ನೋಡಿದ್ದಾರೆ. ಅಂದರೆ ಅಷ್ಟು ವೈರಾಗ್ಯವಾಗಿ ಅವ್ರು ಮಾಡಿದ್ರು. ಸೊ ಹಿಂಗಿರಬೇಕಾದಾಗ ಒಂದು ದಿವಸ ನನ್ನ ಮೈಯಲ್ಲಿ ಒಂದು ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಆ ಚೇಂಜಸ್ ಹೇಗೆ ಅಂದರೆ ಇಲ್ಲಿ ಏನು ಕಾಣಿಸ್ಕೊಳ್ಳೋದು, ಇಲ್ಲಿ ಏನು ಕಾಣಿಸ್ಕೊಳ್ಳೋದು, ಇಲ್ಲಿ ಏನು ಕಾಣಿಸ್ಕೊಳ್ಳೋದು, ಮತ್ತು ನನ್ನ ರಹಸ್ಯ ಸ್ಥಳದಲ್ಲೂ ಸಹ ಏನುಗಳು ಕಾಣಿಸ್ಕೊಳ್ಳೋದು. ಅದನ್ನು ಕಿತ್ತಿದ್ರೆ ಬಲವಂತವಾಗಿ ಅದು ಹಂಗೆ ಅಂಟ್ಕೊತಾ ಇತ್ತು, ರಕ್ತ ಹಂಗೆ ಬರ್ತಾಯಿತ್ತು. ಸೊ ಅಮ್ಮನಿಗೆ ತೋರಿಸ್ತಾ ಇದ್ದೆ. ಅಮ್ಮನಿಗೆ ತೋರಿಸ್ತಿರ್ಬೇಕಾದಾಗ ಅಮ್ಮ ಹೇಳಿದ್ರು, ಹತ್ತಿರದಲ್ಲಿರುವಂಥ ಒಂದು ದೇವಾಲಯದಲ್ಲಿ ಹೋಗಿ ಕೇಳ್ಕೊಂಬ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಹೋಗಿ ವಿಚಾರಿಸಿದಾಗ ಅವ್ರು ಹೇಳಿದ್ರು, ಇದೆಲ್ಲ ನಿನ್ನ ಅಹಂಕಾರಕ್ಕೆ ಆಗಿದ್ದು ಅಂತ ಹೇಳಿದ್ರು. ಸರಿ, ಇದು ನನಗೆ ಅರ್ಥ ಆಗಿಲ್ಲ, ಚಿಕ್ಕ ಹುಡುಗ, ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ಎಷ್ಟು ಪ್ರಾಯಭಾಷೆ ನಿಮಗೆ? ಅಂದರೆ ಯವ್ವನ ಕಾಲದಲ್ಲೇ ಇದ್ದೆ ಪಾಸ್ಟೆ, ಬಟ್ ಆ ಆಧ್ಯಾತ್ಮಿಕ ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿ ನನ್ನಲ್ಲಿ ಇರಲಿಲ್ಲ. ಇನ್ನೊಂದೇನೆಂದರೆ ನಾನು ಕ್ರೈಸ್ತತ್ವಕ್ಕೆ ಬಂದ ಮೇಲೆ ಆಧ್ಯಾತ್ಮಿಕ, ಭಕ್ತಿ, ಪಾಪ ವಿಮೋಚನೆ, ಮೋಕ್ಷ ಅನ್ನೋ ಅರಿವು ಜ್ಞಾನ ಬಂತು. ಅದಕ್ಕೆ ಮೊದಲು ಯಾವುದು ಅರಿವು ಇಲ್ಲ, ತಪ್ಪು ಯಾವುದು ಸರಿ ಯಾವುದು, ನಾನು ನಡೆಯುವ ಮಾರ್ಗ ಯಾವುದು ಅಂತ ನನಗೆ ಅರಿವಿರಲಿಲ್ಲ. ಎಲ್ಲವೂ ಈ ಲೋಕದಲ್ಲಿ ಜೀವಿಸುವಾಗ ಎಲ್ಲರೊಟ್ಟಿಗೆ ಸೇರಿ ಎಲ್ಲವೂ ನಾವು ಅನುಭವಿಸಬೇಕು. ಅಪ್ಪನೂ ಒಳ್ಳೆ ಪೂಜೆ ಮಾಡ್ತಾ ಇದ್ರಾಗಲಿ ಅಪ್ಪನೂ ನನಗೆ ಹೇಳಿಕೊಟ್ಟಿಲ್ಲ, ಇದು ಪಾಪ, ಇದು ಪುಣ್ಯ, ಈ ರೀತಿಯಾಗಿ ವಿಮೋಚನೆ ಇರುತ್ತೆ, ಈ ರೀತಿಯಾಗಿ ಮೋಕ್ಷ ಇರುತ್ತೆ ಅಂತ ನಮಗೇನು ಹೇಳಿಕೊಟ್ಟಿಲ್ಲ. ಬೈಬಲ್ ನನಗೆ ಅರಿವು ತಂತು, ಯೇಸು ಸ್ವಾಮಿ ನನಗೆ ಅರಿವು ತಂದ. ಸೊ ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅಮ್ಮನ ಹತ್ರ ಹೋಗಿ ಹೇಳಿದೆ, ಈ ಥರ ಹೇಳಿದ್ರು ಅಂದೆ. ನೀನು ಯಾಕಪ್ಪ ಅಲ್ಲಿಗೆ ಹೋದೆ ಅಂತ ಹೇಳಿದ್ರು. ಸರಿ, ಇರಬೇಕಾದಾಗ ಅಮ್ಮ ಸೀಮೆಣ್ಣೆ ತರಕ್ಕೆ ಹೋದರು. ಸೀಮೆಣ್ಣೆ ತರಕ್ಕೆ ಹೋದಾಗ ಅವ್ರು ಏನಾಯ್ತು ಅಂದರೆ ಕಾಲು ಜಾರಿ ಕೆಳಗಡೆ ಬಿದ್ದಾಗ ಕೈ ಮುರಿತು. ಅಮ್ಮ ಅವ್ರ ಸ್ವಂತ ಊರು ಬಂದು ಆಂಧ್ರ, ಅನಂತಪುರ ಡಿಸ್ಟಿಕ್ಕು, ಗುಂತಕಲ್ ಪಟ್ಟಣ. ಅಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ. ಚಿಕ್ಕಮ್ಮ ಅವರು ಚಿಕ್ಕ ಪ್ರಾಯದಲ್ಲೇ ಗಂಡನನ್ನು ಕಳ್ಕೊಂಡು ಅವರು ತವ್ರ ಮನೆ ಬಂದು ಸೇರಿಕೊಂಡ್ರು. ಅವರು ಯವ್ವನ ಕಾಲದಲ್ಲೇ ಯೇಸು ಸ್ವಾಮಿನ ಕಂಡುಕೊಂಡು ಬಲವಾದಂಥ ಅಭಿಷೇಕದ ಅನುಭವದಲ್ಲಿ ನಡೆದಂಥ ವ್ಯಕ್ತಿ ಆಕೆ. ಸೊ ಹಾಗಾಗಿ ಅವ್ರು ಯಾವಾಗ ಹೋದಾಗಲೂ ಸುವಾರ್ತೆ ಹೇಳ್ತದೆ, ನಾವು ಕೇರ್ ಮಾಡ್ತಾ ಇರಲಿಲ್ಲ. ಈಗಿರುವಲ್ಲಿ ಪುತ್ತೂರು ಕಟ್ಟಾಕಿಸ್ಕೊಳ್ಳೋಕ್ಕೆ ಊರಿಗೆ ಹೋದರು. ಊರಿಗೆ ಹೋದಾಗ ಆವಾಗ ಆಂಟಿ ಅವರನ್ನು ಹತ್ರಕ್ಕೆ ಕರ್ಕೊಂಡು ಯೇಸು ಸ್ವಾಮಿ ಪ್ರೀತಿ ತೋರಿಸಿ ಆ ವಾಕ್ಯನ ಹೇಳ್ತಾ ಸುವಾರ್ತೆನ ಹೇಳ್ತಾ ಹೋದಾಗ, ಎಜೆಕಿಯಲ್ನ ಪುಸ್ತಕದಿಂದ ಮಾತಾಡ್ತಾ ಹೋದಾಗ, ನನಗೆ ನೆನಪು ಸರಿ ಇದ್ದರೆ 16ನೇ ಅಧ್ಯಾಯ ಅಂದ್ಕೊಳ್ತೀನಿ, ಇಫ್ ಮೈ ಮೆಮೊರಿ ಇಸ್ ರೈಟ್. ಆ ವಾಕ್ಯದಲ್ಲಿ ಮಮ್ಮಿ ಟಚ್ ಆದರು. ಟಚ್ ಆಗಿ ಆಕೆ ಟ್ರಾನ್ಸ್ಫಾರ್ಮ್ ಆಗಿ ಮನೆಗೆ ಬಂದಳು. ಮನೆಗೆ ಬಂದಮೇಲೆ ಆಕೆಯಲ್ಲಿ ಒಂದು ಬದಲಾವಣೆ. ಸೊ ಅದೇ ಟೈಮಲ್ಲಿ ನನಗೂ ಈ ಪ್ರಾಬ್ಲಮ್ ಅಮ್ಮನಿಗೆ ತೋರಿಸ್ತಾ ಇದ್ದೀನಿ. ನಮ್ಮ ಚಿಕ್ಕಮ್ಮ ನಮ್ಮ ಪಾಸ್ಟಮ್ಮನ ಜೊತೆ ಒಂದು ಮನೆಗೆ ಮೀಟಿಂಗ್ ಹೋಗಿದ್ರು. ಅವ್ರ ಮನೆಗೆ ಸಂಬಂಧಪಟ್ಟ ರೀತಿಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪರಿಶುದ್ಧಾತ್ಮನು ನಮ್ಮ ಪಾಸ್ಟರ್ ಮಾತ್ರ, ನಮ್ಮ ಚಿಕ್ಕಮ್ಮ ಹತ್ರ ಮಾತಾಡ್ತಾ ಇದ್ದಾನೆ, ನಿಮ್ಮ ಅಕ್ಕನ ಮಗನಿಗೆ ಈ ರೀತಿಯಾಗಿ ಮಾಟ ಮಾಡಿಸಿದ್ದಾರೆ, ನೀವು ನಂಬೋದೇ ಆದರೆ ದೇವರು ನಿಮಗೆ ಸೌಖ್ಯ ಕೊಡ್ತಾನೆ ಅಂತ ಹೇಳಿದರು.
ಆ ಸಂದೇಶನ ತೊಗೊಂಡು ಆಂಟಿ ಮನೆಗೆ ಬಂದಾಗ ನಮ್ಗೆ ಆಶ್ಚರ್ಯ ಆಯ್ತು, ನಾವು ಯಾರ ಹತ್ರ ಹೇಳ್ಕೊಂಡಿಲ್ಲ. ಸೊ ಅವಾಗ ಪ್ರಾರ್ಥನೆ ಮಾಡಿ ಎಣ್ಣೆ ಕೊಟ್ಟಿದ್ರು, ಎಣ್ಣೆನ ಅಂಟಿಸ್ತಾ ಹೋದಾಗ ಮಾರನೇ ದಿವಸನೇ ಕಡಿಮೆ ಆಯಿತು. ಇನ್ನೂ ಆಚೆ ದಿವಸ ಏನಾಯಿತು, ಸಂಪೂರ್ಣ ಗುಣ ಆಗೋಯ್ತು. ನನ್ನಲ್ಲಿ ಆ ಪ್ರಾಬ್ಲಮ್ ಇರಲಿಲ್ಲ. ಸೊ ಹಾಗಾಗಿ ನಾನು ಯೇಸು ಸ್ವಾಮಿಯನ್ನು ದೇವರಂತ ತಿಳ್ಕೊಂಡಾಗಲೂ ಆವಾಗ ಓಕೆ ಯೇಸು ಸ್ವಾಮಿ ದೇವರು ಅಂತ ನಾನು ತಿಳ್ಕೊಂಡು ಅಲ್ಲಿಗೆ ನಿಂತೋದೆ. ನಾನು ಯಥಾ ಪ್ರಕಾರ ನನ್ನ ಜೀವನವನ್ನು ನಾನು ನಡೆಸ್ಕೊಳ್ತಾ ಹೋಗ್ತಾ ಇದ್ದೆ. ಆಮೇಲೆ ಪಾಸ್ಟೇ, ಯಾಕಂದರೆ ಮೊದಲು ತಾಯಿ ಯೇಸು ಸ್ವಾಮಿಯನ್ನು ಕಂಡುಕೊಂಡ್ರು, ರಕ್ಷಣೆ ಬಂದರು. ಹೌದು, ಅವ್ರು ಪ್ರಾರ್ಥನೆಗೆ ಹೋಗ್ತಾಯಿದ್ರು. ಯಾಕಂದರೆ ಪಾಸ್ಟರ್ ಒಟ್ಟಿಗೆ ಅವ್ರು ಪ್ರಾರ್ಥನೆ ಹೋಗಿ ಸಭೆಗೆ ಹೋಗ್ತಿದ್ರು. ಮತ್ತು ನೀವು ಕೂಡ ಪ್ರಾರ್ಥನೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದೀರಾ. ಯಾಕಂದರೆ ನಿಮ್ಮ ಜೀವಿತದಲ್ಲಿ ದೇವರು ಆ ಒಂದು ಏನು ಅದು ಬಿಟ್ಟು ಹೋಯಿತು, ನಿಮ್ಮ ಜೀವಿತದಲ್ಲಿ ಬದಲಾಯಿತು. ಅಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಅವರು ನಿಮಗಾಗಿ ಪ್ರಾರ್ಥಿಸಿದರು, ತಾಯಿ ಮತ್ತು ಆ ಸಭೆಯವರೆಲ್ಲ ಸೇರಿ. ಮತ್ತೆ ನೀವು ಪ್ರಾರ್ಥನೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದೀರಾ? ಇಲ್ಲ ಪಾಸ್ಟರ್, ಯಥಾ ಪ್ರಕಾರ ಮತ್ತೆ ನಾನು ಲೋಕದಲ್ಲೇ ಲೋಕದಲ್ಲೇ ಹೋಗ್ಬಿಟ್ಟೆ. ಆದರೆ ದೇವರು ಯೇಸು ಸ್ವಾಮಿ ಅಂತ ಗೊತ್ತಾಯಿತು, ಯೇಸು ಸ್ವಾಮಿ ಅಂತ ಗೊತ್ತಾಯಿತು, ರಕ್ಷಣೆ ಅಂತ ಗೊತ್ತಾಯಿತು. ಈ ಒಂದು ಚಿಕ್ಕ ವಿಚಾರಗಳ ಅರಿವು ನನ್ನಲ್ಲಿ ಬಂತು. ಮತ್ತೆ ಯಥಾ ಪ್ರಕಾರ ನಾನು ಹೋಗ್ಬಿಟ್ರಿ. ಮತ್ತು ನೀವು ಕಾಲೇಜಲ್ಲಿ ಕಲಿತಿರುವಾಗಲೇ ನೀವು ಈ ಯೇಸು ಸ್ವಾಮಿಯನ್ನು ಕಂಡುಕೊಂಡದ್ದು. ಮತ್ತು ನೀವು ಯಾವಾಗ ಫಸ್ಟೇ ಒಂದು ಪೂರ್ಣ ಸುವಾರ್ತೆ ಸೇವೆಗೆ ಅಥವಾ ಒಂದು ಸಭೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದು? ಈ ರೀತಿಯಾಗಿ ಹೋಗ್ತಿರ್ಬೇಕಾದಾಗ ದೇವರು ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಪ್ರಾರಂಭಿಸಿದ್ನು. ಡೈರೆಕ್ಟ್ ಆಡಿಬಲ್ ವಾಯ್ಸ್ ಕೊಟ್ಟಾಗ ನಾನು ಎಚ್ಚೆತ್ಕೊಂಡು ನೋಡಿದಾಗ ಯಾರು ಇರಲಿಲ್ಲ. ಆ ವಾಯ್ಸಲ್ಲಿ ಒಂದು ಪವರ್ ಇತ್ತು, ಆ ವಾಯ್ಸಲ್ಲಿ ಒಂದು ಗಾಂಭೀರ್ಯತೆ ಇತ್ತು. ಯಾವುದಾದ್ರು ಒಂದು ಗಂಡಸು ಮಾತಾಡಿದ್ರೂ ನಾನು ಐಡೆಂಟಿಫೈ ಮಾಡಬಲ್ಲೆ ಯಾರೋ ಮಾತಾಡಿದ್ರು ಅಂತ. ನನ್ನ ಸುತ್ತಮುತ್ತಲಿನ ಅದೃಶ್ಯ ವಾಣಿ ಒಂದು ಮಾತಾಡಿದಾಗ ನನಗೆ ಅರ್ಥ ಆಯಿತು. ಇಷ್ಟು ದಿವಸಗಳ ಕಾಲ ನಾನು ಪೂಜೆ ಎಲ್ಲ ಮಾಡಿದ್ದೀನಿ, ಯಾವ ದಿವಸನೂ ನನ್ನ ಹತ್ರ ಬಂದು ಯಾವ ದೇವರು ಮಾತಾಡಿಲ್ಲ. ಆದರೆ ನಾನು ಯೇಸು ಸ್ವಾಮಿನ ಕಂಡುಕೊಂಡು ಮತ್ತೆ ನಾನು ಹಿಂತಿರುಗಿ ಲೋಕಕ್ಕೆ ಹೋಗಿ ಯಥಾಸ್ಥಿತಿ ನಾನು ಜೀವನ ಮಾಡ್ತಿರ್ಬೇಕಾದಾಗ ಈ ವಾಣಿ ನನ್ನ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಕನಸಿನಲ್ಲಿ ದೇವರು ನನಗೆ ಮಾತಾಡಿಸ್ಕೊಂಡು ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯನ ತೋರಿಸ್ದ. 34ನೇ ಅಧ್ಯಾಯ ಓದುವಾಗ ಅಲ್ಲಿ ಮೋಸಸ್ನ ಕುರಿತು ಹೇಳಲ್ಪಟ್ಟಿದೆ. ಆವಾಗ ದೇವರು ನನಗೆ ಮೋಸಸ್ ಅನ್ನುವಂಥ ಒಂದು ಹೆಸರಿನ ಮುಖಾಂತರ ನನ್ನ ಪರಿಚಯ ಮಾಡಿಕೊಂಡ. ಸೊ ಹಾಗಾಗಿ ಅವತ್ತಿಂದ ನನಗೆ ಮೋಸಸ್ನ ಒಂದು ನಡೆಸುವಿಕೆ ಇದೆ, ನನ್ನಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ ನಾನು ತಿಳ್ಕೊಂಡೆ. ನೆಕ್ಸ್ಟು ಮತ್ತೆ ಬುಕ್ ಆಫ್ ಎಕ್ಸೋಡಸ್ ವಿಮೋಚನಾ ಕಂಡ ಪುಸ್ತಕ 19ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಆ ತುತ್ತೂರಿಯ ಶಬ್ದವು ಬಲವಾಗಿ ಊದಲ್ಪಟ್ಟಾಗ ಮೋಶೆ ಮಾತಾಡುತ್ತಿರಲು ಯೆಹೋವನು ಆತನಿಗೆ ಬಾಯಿ ಮಾತಿನಲ್ಲಿ ಉತ್ತರ ಕೊಡುತ್ತಿದ್ದನು ಅಂತಿತ್ತು. ಅದ್ರ ಮೂಲಕ ಮಾತಾಡ್ದ. 89 ಸ್ಯಾಮ್ಸ್ ಮೂಲಕ ನನಗೆ ಕನ್ಸಲ್ಲಿ ತೋರಿಸಿ ಮಾತಾಡ್ದ, ಅದು ಬ್ಲೆಸ್ಸಿಂಗ್. ಆಮೇಲೆ ವಾರ್ನಿಂಗ್ ಕೊಟ್ಟ, ಪ್ರಭುವ ಅನ್ನೋರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗೋಕ್ಕೆ ಆಗೋದಿಲ್ಲ ಅನ್ನೋ ಒಂದು ವಾಕ್ಯವನ್ನು ಕೊಟ್ಟ. ಸೊ ಇವೆಲ್ಲ ಮಾತಾಡ್ತಿರ್ಬೇಕಾದಾಗ ನನಗೆ ಕನ್ಫರ್ಮ್ ಆಯಿತು, ಕ್ಲಾರಿಟಿ ಸಿಕ್ತು, ದೇವ್ರು ನನ್ನೊಟ್ಟಿಗೆ ಮಾತಾಡ್ತಾ ಇದೆ, ನನ್ನ ಜೀವನವನ್ನು ನಾನು ಬದಲಾಯಿಸ್ಕೋಬೇಕಂತೇಳಿ ನಾನು ಸಂಪೂರ್ಣವಾಗಿ ಆತನಿಗೆ ಕೊಡೋಕ್ಕೆ ನಾನು ಪ್ರಾರಂಭ ಮಾಡಿದೆ. ಆವಾಗೇನಾಯಿತು ಅಂದರೆ ನಾನು ಡೈರೆಕ್ಟ್ರುಗಳನ್ನ ನೋಡೋಕೆ ಹೋಗ್ಬೇಕಂತೇಳಿ ಮುಂಜಾನೆ 5 ಗಂಟೆಗೆ ಎದ್ದು ಒಬ್ಬರು ಡೈರೆಕ್ಟ್ರ್ ಹತ್ರ ಹೋದೆ. ಅವರು ನಿನ್ನ ಕತೆ ನನಗೆ ಇಷ್ಟ ಆಗಲ್ಲಯ್ಯ ಹೋಗು ಅಂತೇಳಿ ಕಳಿಸ್ಬಿಟ್ರು. ಅವಾಗ ಏನು ಮಾಡಬೇಕಂತ ಗೊತ್ತಿಲ್ಲ, ಸಮಾಧಾನ ಇಲ್ಲ ಮನಸ್ಸಲ್ಲಿ. ಅವಾಗ ಹೀಗೆ ತಿರುಗಾಡ್ತಾ ಹೋಗ್ತಾ ಇರಬೇಕಾದಾಗ ದೇವರು ನನ್ನೊಟ್ಟಿಗೆ ಹೃದಯದಲ್ಲಿ 1 ಅವರ್ ಮಿನಿಮಮ್ ನನ್ನ ಹತ್ರ ಮಾತಾಡಿದ್ದಾನೆ. ನಿನ್ನ ನಾನು ಆಶೀರ್ವಾದ ನಿಧಿಯಾಗಿ ಮಾಡ್ತೀನಿ, ಅನೇಕರನ್ನ ನೀನು ದೇವ್ರ ಕಡೆ ನಡೆಸೋ ರೀತಿಯಲ್ಲಿ ನಾನು ನಿನ್ನ ನಡೆಸ್ಕೊಳ್ತೀನಿ, ಹಾಗಾಗಿ ಈ ಲೌಕಿಕ ವಿಚಾರಗಳನ್ನೆಲ್ಲ ಬಿಟ್ಟುಬಿಟ್ಟು ಎದ್ದು ನಿನ್ನನ್ನು ಸೇವೆ ಮಾಡು ಅಂತ ಹೇಳಿ ಒಂದು ಡಿಸಿಷನ್ ತಗೋ ಅಂತೇಳಿ ದೇವರು ನನ್ನ ಹತ್ರ ಮಾತಾಡಿದ. ಆವಾಗ ನಾನು ಬೈಬಲ್ ಕಾಲೇಜ್ಗೆ ಹೋಗ್ಬೇಕಂತ ಹೇಳಿ ಒಂದು ನಿರ್ಣಯ ತಗೊಂಡು ದೇವರಿಗೆ ಸಂಪೂರ್ಣವಾಗಿ ಕೊಟ್ಟೆ. ನನ್ನ ಲ್ಯಾಂಗ್ವೇಜ್ನೂ ಸಹ ಅಷ್ಟು ಪರಿಶುದ್ಧವಾಗಿರಲಿಲ್ಲ. ಫ್ರೆಂಡ್ಸ್ಗಳ ಜೊತೆ ಮಾತಾಡ್ತಿರ್ಬೇಕಾದಾಗ ಕೆಲವೊಂದು ಅವಾಚಿ ಶಬ್ದಗಳು ಬರ್ತಾಯಿತ್ತು. ನಾನು ಬೈಬಲ್ ಕಾಲೇಜಲ್ಲಿ ಕಾಂಪೌಂಡಲ್ಲಿ ಕಾಲಿಟ್ಟ ಮೇಲೆ ನಾನು ಪ್ರಾರ್ಥನೆ ಮಾಡೋ ನೆನಪು ಈಗಲೂ ನನಗಿದೆ. ಪ್ರಭುವ, ನನ್ನ ಲ್ಯಾಂಗ್ವೇಜ್ ಸರಿ ಇಲ್ಲ, ಹಾಗಾಗಿ ನನಗೆ ಅಷ್ಟು ಫ್ಲೂಯೆಂಟಾಗಿ ಮಾತಾಡೋಕ್ಕೂ ಬರ್ತಾಯಿಲ್ಲ, ಹಾಗಾಗಿ ಈ ಲ್ಯಾಂಗ್ವೇಜ್ನ ನೀನೆಲ್ಲ ಚೇಂಜ್ ಮಾಡಂತೇಳಿ ಪ್ರಾರ್ಥನೆ ಮಾಡಿದ ದಿವಸಗಳು ಉಂಟು. ಆಮೇಲೆ ಅದು ಹೇಗೆ ಲ್ಯಾಂಗ್ವೇಜ್ ಚೇಂಜ್ ಆಯಿತೋ ಗೊತ್ತಿಲ್ಲ, ಹಾಗಾಗಿ ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡು ನಾನು ಆ ರೀತಿಯಲ್ಲಿ ಬೈಬಲ್ ಕಾಲೇಜ್ಗೆ ಎಂಟ್ರ್ ಆದೆ. ನೀವು ಬೈಬಲ್ ಕಾಲೇಜಿಗೆ ಹೋದ್ರಿ ಪಾಸ್ಟೇ. ಆಗ ತಾಯಿ ಕೂಡ ರಕ್ಷಣೆ ಹೊಂದಿ, ತಾಯಿ ಕೂಡ ನಿಮಗೆ ಸಪೋರ್ಟ್ ಮಾಡಿದರು, ತಾಯಿ ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದರು. ಅಷ್ಟೇ ನೀವು ಇದು ಯೇಸುಸ್ವಾಮಿಯನ್ನು ಕಂಡುಕೊಂಡ ಮೇಲೆ, ನಿಮ್ಮ ಜೀವಿತದಲ್ಲಿ ಅವರು ಅದ್ಭುತ ಮಾಡಿದ ಮೇಲೆ ಮನೆಯಲ್ಲಿ ತಾಯಿ ಪ್ರಾರ್ಥನೆ ಮಾಡ್ತಿರ್ಬೋದಿತ್ತು, ನೀವು ಆ ಪ್ರಾರ್ಥನೆಯಲ್ಲಿ ಕೂತ್ಕೊಳ್ತಿದ್ದೀರಾ ತಾಯಿಯೊಟ್ಟಿಗೆ? ಅಮ್ಮ ರಕ್ಷಣೆ ಒಂದ ಮೇಲೆ ಮನೆಯಲ್ಲಿ ಎಲ್ಲರೂ ರಕ್ಷಣೆಗೆ ಬಂದಿಲ್ಲ. ನಾನು ಬಂದೆ. ನಾನಾದಮೇಲೆ ತಮ್ಮ ವಿರೋಧಿ, ಅಪ್ಪ ಅಂತೂ ಇನ್ನೂ ಡೆಡ್ ವಿರೋಧಿ. ಸೊ ಅಪ್ಪ ಅಂತೂ ನಮ್ಮನ್ನು ಯಾವಾಗಲೂ ಕೆಟ್ಟ ಮಾತಲ್ಲೇ ಬೈಯೋರು, ಕೆಟ್ಟ ಅಸಹ್ಯವಾದ ಮಾತುಗಳು ಕೇಳೋಕ್ಕಾಗ್ತಾ ಇರಲಿಲ್ಲ.
ಸೊ ಒಂದು ದಿವಸ ನಮ್ಮ ತಮ್ಮನ್ನ ಕುಂಡ್ರಿಸ್ಕೊಂಡು ಅವನಿಗೆ ಬಿಡಿಸಿ ಕನ್ವಿನ್ಸ್ ಮಾಡೋ ರೀತಿಯಲ್ಲಿ ನಾನು ಸುವಾರ್ತೆ ಹೇಳಿದೆ. ಮಿರಕಲ್ ಏನಂದರೆ ಅವ್ನು ಕೇಳಿದ ತಕ್ಷಣ ಅವ್ನು ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟ. ದೇವರನ್ನು ಆ ರೀತಿಯಾಗಿ ಸ್ಪರ್ಶಿಸಲ್ಪಟ್ಟ, ದೇವರು ಆ ರೀತಿಯಾಗಿ ಸ್ಪರ್ಶಿಸ್ತಾ. ಸೊ ಇವಾಗ ನಾವು 3 ಐಕ್ಯತೆಯಲ್ಲಿದ್ದು ನಮ್ಮ ಅಪ್ಪನಿಗೋಸ್ಕರ ಪ್ರಾರ್ಥನೆ ಮಾಡೋದು, ನಮ್ಮ ಅಮ್ಮನಿಗೆ ಸಪೋರ್ಟ್ ಮಾಡ್ತಾ ನಿಂತ್ವಿ. ಸೊ ಅಪ್ಪ ಈ ರೀತಿಯಾಗಿ ವಿರೋಧವಾಗಿದ್ದಾಗ ಅವಾಗ ನಾವು ಅಪ್ಪನಿಗೆ ಹೇಳ್ತಾ ಇದ್ರಿ, ಯೇಸು ಸ್ವಾಮಿ ನಿಜವಾದ ರಕ್ಷಕ, ನೀವು ಅವನ್ನ ಟೇಸ್ಟ್ ಮಾಡಿ ನೋಡಿ ಅಂಥೇಳಿ ಮಾಡ್ತಾ ಇದ್ವಿ. ಸೊ ಅವರು ಕೆಲವೊಮ್ಮೆ ಪೂಜೆ ಮಾಡುವಾಗ ಕಣ್ಮುಚ್ಚಿ ಪೂಜೆ ಮಾಡ್ತಿರ್ಬೇಕಾದ್ರೆ ಈ ಶಿಲುವೆ ಹಿಂಗೆ ಹೋಗೋದು. ಇವ್ರಿಗೆ ಆಶ್ಚರ್ಯ ಆಗೋದು, ನಾನು ಮಾಡ್ತಿರೋ ಪೂಜೆ ಏನು, ಈ ಮಧ್ಯದಲ್ಲಿ ಶಿಲುವೆ ಹಾಕಿ ಹಿಂಗೆ ಹೋಗ್ತಾ ಇದೆ ಅಂತೇಳಿ ಅನೇಕ ಸಾರಿ ಅವನ ಪ್ರಶ್ನೆ ಕೇಳ್ಕೊಂಡಿದ್ದು ಉಂಟು. ಇವ್ರಿಗೆ ಹೋಗಿರೋ ಕೆಲಸ ಬೇಕಂತೇಳಿ ವೈರಾಗ್ಯವಾಗಿ ಪ್ರಾರ್ಥನೆ ಮಾಡೋರು. ಸೊ ಹಾಗಾಗಿ ಅವರಿಗೆ ಬಂದಂಥ ಆನ್ಸರ್, ಆ ಕಡೆಯಿಂದ ಬಂದಂಥ ಆನ್ಸರ್ ಏನಂದರೆ, ನಾನು ನಿನಗೆ ಸಮಸ್ತವನ್ನು ಕೊಡೋದಕ್ಕೆ ರೆಡಿ, ಆದರೆ ಒಂದು ಶಕ್ತಿ ನನ್ನ ಅಡ್ಡ ಮಾಡ್ತಾ ಇದೆ ಅನ್ನೋ ಒಂದು ಮಾತು ಕೇಳಲ್ಪಡ್ತು. ಅವ್ರಿಗೂ ಅದು ಮನಸ್ಸಲ್ಲಿ ಬಿತ್ತು, ಇನ್ನೂ ದೊಡ್ಡ ಶಕ್ತಿ ಯಾವುದು ಅಂತ. ಪ್ಯಾರಲಲ್ ಆಗಿ ನಾವು ಸುವಾರ್ತೆ ಹೇಳ್ತಾ ಇದ್ವಿ. ಆಗ ಅವರು ನಮ್ಮ ಜೊತೆ ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳೋಕೆ ಸಮ್ಮತಿಸಿದರು. ನಾನಿರಲಿಲ್ಲ, 3 ಜನ ಮಾತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ರು. ಕರೆಂಟ್ ಹೋದಾಗ ಅವ್ರ ಮಧ್ಯದಲ್ಲಿ ಒಂದು ಬೆಳಕು ಥರ ಹಾದಿ ಹೋದಂಥ ಅನುಭವ ಅವ್ರಿಗಾಯಿತು. ತಲೆಯಲ್ಲೇನೋ ಒಂದು ಮರಳು ಬಿದ್ದಿರೋ ಅನುಭವ ಥರ ಏನೋ ಆಯಿತು ಅವ್ರಿಗೆ. ಸೊ ಅವಾಗ ಅವ್ರಿಗೆ ಅರ್ಥ ಆಯಿತು, ಯೇಸು ಸ್ವಾಮಿ ನಿಜವಾದ ದೇವರು, ಹಾಗಾಗಿ ನಾನು ಫಾಲೋ ಮಾಡಬೇಕಂತ. ಫ್ಯಾಮಿಲಿ ಎಲ್ಲ ರಕ್ಷಣೆಗೆ ಬಂದಮೇಲೆ ನನ್ನ ಅವರು ಬೈಬಲ್ ಕಾಲೇಜಿಗೆ ಕಳಿಸ್ಕೊಟ್ರು. ಪಾಸ್ಟರ್, ಮತ್ತು ನೀವು ಬೈಬಲ್ ಕಾಲೇಜೆಲ್ಲ ಮಾಡಿದ್ದೀರಿ. ಬೈಬಲ್ ಕಾಲೇಜೆಲ್ಲ ಮಾಡುವಾಗ ನಿಮಗೆ ಈ ಸುವಾರ್ಥ ಸೇವೆ ಮಾಡಬೇಕು ಎಂಬ ಪ್ರೇರಣೆ ಹೇಗೆ ಸಿಕ್ಕಿತು ಪಾಸ್ಟರ್? ಸುವಾರ್ತೆ ಸೇವೆ ಮಾಡಬೇಕು ಅನ್ನೋ ಪ್ರೇರಣೆ ಸಿಕ್ಕಿದ್ದು ಹೇಗೆ ಅಂದರೆ, ನಾನು ಬೈಬಲ್ ಕಾಲೇಜ್ಗೆ ಹೋದಾಗ ಎಲ್ಲರಂಗೆ ವಾಕ್ಯ ಕಲ್ತ್ಕೊಂಡು ಒಂದಿಷ್ಟು ಬೈಬಲ್ನ ಜ್ಞಾನ ಅರಿವು ತಿಳ್ಕೊಂಡು ಬಂದ್ಬಿಡೋಣ ಅಂದ್ಕೊಂಡಿದ್ದೆ. ಆದರೆ ಭಾರ ನನ್ನಲ್ಲಿ ಇರಲಿಲ್ಲ. ನಮ್ಮ ಕಾಲೇಜಲ್ಲಿ ಎವ್ರಿ ಟ್ಯೂಸ್ಡೇ ಚಾಪಲ್ ಸರ್ವಿಸ್ ನಡೆಸ್ತಾರೆ. ಆ ಎವ್ರಿ ಟ್ಯೂಸ್ಡೇ ಆ ಚಾಪಲ್ ಸರ್ವಿಸಲ್ಲಿ ಫೀಲ್ಡಿಂದ ಬರುವಂಥ ಮಿಷನರಿಗಳು ಬಂದು ಅವರ ಅನುಭವನ ಹಂಚ್ಕೊಳ್ತಾರೆ. ಅವರು ಕ್ರಿಸ್ತನ್ಗೋಸ್ಕರ ಯಾವ ರೀತಿ ತ್ಯಾಗನ ಮಾಡಿದ್ರು, ಯಾವ ರೀತಿ ಫೀಲ್ಡಲ್ಲಿ ಅವ್ರು ಕಷ್ಟಪಡ್ತಿದ್ರು ಅನ್ನೋದನ್ನೆಲ್ಲ ನನ್ನ ಟಚ್ ಮಾಡ್ತಾಯಿತ್ತು. ಒಂದು ದಿವಸ ಚಾಪಲಲ್ಲಿ ಏನಾಗಿದೆ ಅಂದರೆ, ಒಂದು ವ್ಯಕ್ತಿ ಬಂದ್ಬಿಟ್ಟು ಸುವಾರ್ತೆಯನ್ನು ಹೇಳ್ತಾ ಇದ್ದಾರೆ, ಅಂದರೆ ಮಿಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಹೊರಗಡೆ ಇದ್ದೆ, ಏನು ಚಾಪಲ್ ಕ್ಲೋಸ್ ಆಗಿದೆಯಲ್ಲ ಅಂತೇಳಿ ಡೋರ್ ಓಪನ್ ಮಾಡಿದಾಗ ಒಂದು ಸ್ಕ್ರೀನ್ ಮೇಲ್ಗಡೆ ಒಂದು ಕೆಲವು ದೃಶ್ಯಗಳನ್ನ ತೋರಿಸ್ಬಿಟ್ಟು ಆ ವ್ಯಕ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಅವರು ಸ್ಕ್ವಾಡ್ರನ್ ಲೀಡರ್ ಮೋಹನ್ ಫಿಲಿಪ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದು. ನಾನು ಹೋಗಿ ಕುತ್ಕೊಂಡಾಗ ಪರಿಶುದ್ಧಾತ್ಮನ ಎಷ್ಟು ಪವರ್ಫುಲ್ಲಾಗಿ ಮಾತಾಡ್ತಾ ಇದ್ದಾನೆ ಅಂದರೆ, ನನ್ನ ಹೃದಯನ ಒಡೆದು ಪೀಸ್ ಮಾಡೋ ರೀತಿಯಲ್ಲಿ ಆ ಅನುಭವ ತಿಳ್ಕೊಂಡು ಹೋಗ್ತಾಯಿತ್ತು. ಅವ್ರು ಮಾತಾಡ್ತಿರೋ ಅನುಭವಗಳು, ಅವ್ರು ಹಂಚ್ಕೊಳ್ತಿರೋಂಥ ಥಾಟ್ಸ್, ನನ್ನ ಕಣ್ಣಲ್ಲಿ ನೀರು ಹೋಗ್ತಾ ಇದೆ. ಅದು ಮುಗಿದಾದಮೇಲೆ ನನ್ನ ಲೈಫು ಟ್ರಾನ್ಸ್ಫಾರ್ಮ್ ಆಯಿತು. ಈ ಚಾಪಲ್ಗಳಲ್ಲಿ ಬರ್ತಾಯಿತ್ತಲ್ಲ ವಾಕ್ಯಗಳು, ಅವರ ಅನುಭವಗಳು, ಅದರಿಂದ ಮೂಲಕನೂ ನನಗೆ ಟ್ರಾನ್ಸ್ಫಾರ್ಮ್ ಆಯಿತು. ನಾನು ಅವಾಗ ಅಂದ್ಕೊಂಡೆ, ನಾನು ಹಿಂತಿರುಗಿ ಹೋಗಿ ನನ್ನ ಕರ್ನಾಟಕ ರಾಜ್ಯಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕು ಅನ್ನೋ ಭಾರ ಅವತ್ತು ನನ್ನಲ್ಲಿ ಬಂತು ಪಾಸ್ಟರ್. ಅವತ್ತು ಯಾಕೆಂದರೆ ಅವರೊಂದು ಇವರು ಮಿಷನರಿಯಾಗಿ ಯಾವ ರೀತಿ ಸೇವೆ ಮಾಡ್ತಿದ್ರು, ಯೇಸು ಸ್ವಾಮಿಗಾಗಿ ಏನೆಲ್ಲ ತ್ಯಾಗ ಮಾಡಿದ್ರು, ಅದೊಂದು ಅವ್ರು ಮಾಡಿದಂಥ ಎಲ್ಲವನ್ನ ಆ ಒಂದು ಫಿಲ್ಮಿನ ಮೂಲಕ ಆ ಒಂದು ಸ್ಕ್ರೀನಲ್ಲಿ ತೋರಿಸಿ ಹೇಳುವಾಗ ನಿಮಗೆ ದೇವರು ಪ್ರೇರಣೆ ಕೊಟ್ಟರು. ಯಾಕೆಂದರೆ ನೀವು ನಮ್ಮ ಕರ್ನಾಟಕ ಎಷ್ಟೋ ಜನ ರಕ್ಷಣೆ ಹೊಂದ್ಕೋಬೇಕನ್ನೋದು ಆ ದೃಶ್ಯಗಳೆಲ್ಲ ತೋರಿಸ್ತಿರ್ಬೇಕಾದಾಗ ಇನ್ನೂ ಇಷ್ಟು ಜನ ಇದಾರ ಅನ್ನೋದು ನನ್ನ ಹೃದಯಕ್ಕೆ ಟಚ್ ಆಯಿತು. ನಾನು ಕೂಡ ಯೇಸು ಸ್ವಾಮಿ ಸುವಾರ್ತೆ ಸಾರಬೇಕು. ಹೌದು, ನನ್ನಾಗೆ ಇನ್ನೂ ಎಷ್ಟೋ ಜನ ಇದ್ದಾರೆ ಯೇಸು ಸ್ವಾಮಿಯನ್ನು ತಿಳಿದುಕೊಳ್ಳದವರು. ಹೌದು, ಅವರಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಿಲ್ಲ, ಕತ್ತಲೆ ಮತ್ತು ಬೆಳಕಿನಲ್ಲಿ ಇದ್ದಾರೆ. ನಾನು ಕೂಡ ಹೋಗಿ ಅವರಿಗೆ ಯೇಸು ಸ್ವಾಮಿ ಸುವಾರ್ತೆಯನ್ನು ಸಾರಬೇಕು. ಯಾಕೆಂದರೆ ನಿಮ್ಮ ತಾಯಿ ಒಂದು ಪ್ರಾರ್ಥನೆಗೆ ಹೋಗುವಾಗ ನಿಮಗೆ ಯಾರೋ ಮಾಟ ಮಂತ್ರ ಮಾಡಿ ನಿಮ್ಮ ಕುಟುಂಬದಲ್ಲಿ ಇದೆಲ್ಲ ಸಮಸ್ಯೆಗಳು ಬರ್ತಾ ಇದೆ. ಯಾವಾಗ ನೀವು ಯೇಸು ಸ್ವಾಮಿಯನ್ನು ನಿಮ್ಮ ತಾಯಿ ಮೊದಲು ಕಂಡುಕೊಂಡು ಮತ್ತು ನಿಮಗಾಗಿ ಪ್ರಾರ್ಥಿಸುವಾಗ ಯಾವ ರೀತಿ ದೇವರು ನಿಮ್ಮ ಕುಟುಂಬದಲ್ಲಿ ಬಿಡುಗಡೆ ಕೊಟ್ಟರು, ಅದ್ಭುತ ಮಾಡಿದರು. ನಿಮ್ಮ ಜೀವಿತ ಒಂದು ಬೇರೆ ಇತ್ತು ಈ ಲೋಕದಲ್ಲಿ, ಆದರೆ ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸಿ ದೇವರು ಬೈಬಲ್ ಕಾಲೇಜಿಗೆ ಹೋಗುವಾಗೆ ಮಾಡಿ ಈಗ ಸೇವಕರಾಗಿ ದೇವರು ಮಾಡಿದರು. ಆ ಸಮಯದಲ್ಲಿ ನಿಮಗೆ ಪ್ರೇರಣೆ ಆದ ಮೇಲೆ ಪಾಸ್ಟ್ರೆ ನೀವು ಈ ರೀತಿಯಾಗಿ ನೀವು ಸುವಾರ್ತೆ ಸೇವೆಗೆ ಪ್ರೇರಣೆ ಆಯಿತು. ಆಮೇಲೆ ನೀವು ಬೈಬಲ್ ಕಾಲೇಜಿಗೆ ಪರಿಪೂರ್ಣ ಮಾಡಿದ ಮೇಲೆ ಅಲ್ಲಿ ಬೈಬಲ್ ಕಾಲೇಜಲ್ಲಿ ಇರುವಾಗ ಅಲ್ಲಿಂದ ಸುವಾರ್ತೆ ಸೇವೆಗೆ ಹೋಗ್ತಾ ಇದ್ದೀರಾ? ಯಾಕೆಂದರೆ ಕೆಲವು ಬೈಬಲ್ ಕಾಲೇಜುಗಳಲ್ಲಿ ಟೀಮ್ ಆಗಿ ಸುವಾರ್ತೆಗೆ ಕಳಿಸ್ತಾರೆ. ಆ ರೀತಿಯಾಗಿ ಏನಾದರೂ ನೀವು ಒಂದು ಹಳ್ಳಿಗಳಿಗೆ ಸುವಾರ್ತೆ ಸಾಲಿಗೆ ಹೋಗ್ತಾ ಇದ್ದೀರಾ? ಆ ಚಟುವಟಿಕೆಗಳೆಲ್ಲ ಇತ್ತು.
ಮೈನ್ ನನ್ನ ಬೈಬಲ್ ಕಾಲೇಜ್ನ ಒಂದು ಉದ್ದೇಶ ಏನು ಅಂದರೆ ಮತ್ತಾಯನ ಸುವಾರ್ತೆ ಬರೆಯಲ್ಪಟ್ಟಿದೆಲ್ಲ 28ನೇ ಅಧ್ಯಾಯದ 19ನೇ ವಾಕ್ಯ, ಎಲ್ಲ ಲೋಕಕ್ಕೆ ಹೋಗಿ ನೀವು ಸುವಾರ್ತೆ ಗ್ರೇಟ್ ಕಮಿಷನ್ ಮೇಲೆ ಅವ್ರು ಬಲವಾಗಿ ನಿಂತ್ಕೊಳ್ತಾರೆ. ಅದೇ ಬೀಜ ಅವ್ರು ಹಾಕ್ತಾರೆ. ಸೊ ಅವರು ಯಾವುದೇ ಮೀಟಿಂಗ್ ಬಂದರೂ ನಮ್ಮನ್ನು ವ್ಯಾನ್ ಮಾಡಿ ಕಳಿಸ್ಕೊಡೋರು. ಆವಾಗ ಆ ಪ್ರಸಂಗಗಳ ಮುಖಾಂತರ ನಾನು ಟಚ್ ಆಗಿದ್ದುಂಟು. ಆಮೇಲೆ ನಾವು ಟೀಮ್ ಮಾಡ್ತಾಯಿದ್ರು. ಟೀಮ್ ಮಾಡಿಬಿಟ್ಟು ಟ್ರ್ಯಾಕ್ಸ್ಗಳೆಲ್ಲ ತೊಗೊಂಡು ನಾವು ನಮಗೊಂದು ಹಳ್ಳಿನ ಲೊಕೇಟ್ ಮಾಡಿಕೊಡ್ತಾಯಿದ್ರು. ಹಳ್ಳಿನ ಒಂದು ಊರನ್ನ ಲೊಕೇಟ್ ಮಾಡಿಕೊಡ್ತಾಯಿದ್ರು. ಅಲ್ಲಿಗೆ ಹೋಗಿ ನಾವು ಟ್ರ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟು ಹಿಂತಿರುಗಿ ಬಂದು ನಾವು ರಿಪೋರ್ಟ್ ಮಾಡ್ತಾಯಿದ್ವಿ, ಇಲ್ಲಿ ಹೋಗಿದ್ವಿ, ಇಲ್ಲಿ ಬಂದು ಅಂತ. ಆ ರೀತಿಯಾಗಿ ನನ್ನ ಬೈಬಲ್ ಕಾಲೇಜ್ನ ಎಲ್ಲ ರೀತಿಯಾಗಿ ಪ್ರೋತ್ಸಾಹ ಇತ್ತು. ಆ ರೀತಿಯಾಗಿ ಸುವಾರ್ತೆ ಕಳಿಸಿದ್ರು, ನಾವು ಹೋಗಿ ಬಂದಿದ್ದು ಇತ್ತು. ಫಸ್ಟ್ ಈ ಸುವಾರ್ತೆ ಸೇವೆ ಮಾಡುವಾಗ, ಯಾಕೆಂದರೆ ಒಂದು ಅನೇಕ ಹಳ್ಳಿಗಳಿಗೆ ಹೋಗ್ತಾ ಇದ್ದೀರಿ, ಮನೆಗೆ ವಿಸಿಟ್ ಮಾಡ್ತಾಯಿದ್ದೀರಿ, ಅನೇಕ ರೀತಿಯಲ್ಲಿ ನೀವು ಸುವಾರ್ತೆಯನ್ನು ಮಾಡ್ತಿದ್ದೀರಿ ಕರಪತ್ರಗಳ ಮೂಲಕ. ಈ ಎಲ್ಲ ಸುವಾರ್ತೆ ಸೇವೆ ಮಾಡುವಾಗ ನಿಮಗೆ ಆದ ಅನುಭವ ಏನು ಫಸ್ಟ್? ನನ್ನ ಅನುಭವ ಸಾಫ್ಟಾಗೇ ಹೋಯ್ತು ಪಾಸ್ಟರ್, ತೊಂದರೆ ಏನಿಲ್ಲ. ಆದರೆ ನಾನು ತದನಂತರ ದಿವಸಗಳಲ್ಲಿ ನಾನು ಸಭೆಯನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನನಗೊಂದಿಷ್ಟು ಎದುರು ಆಯಿತು. ನೀವಿಗೆ ಸಭೆಯನ್ನು ಸ್ಟಾರ್ಟ್ ಮಾಡಬೇಕು, ನಾನು ಸಭಾಪಾಲಕನಾಗಿ ಒಂದು ಸಭೆ ಸ್ಥಾಪಿಸಬೇಕು, ಅದು ಯಾವಾಗ ನಿಮಗೆ ಒಂದು ಪ್ರೇರಣೆ ಆಯಿತು? ಗ್ರಾಜ್ಯುಯೇಷನ್ ಆದಮೇಲೆ ನಾನು ಮುಗಿಸ್ಕೊಂಡು ಮನೆಗೆ ಬಂದೆ. 2007ರಲ್ಲಿ ಗ್ರಾಜ್ಯುಯೇಷನ್ ಆಯಿತು. 2004ರಲ್ಲಿ ಬೈಬಲ್ ಕಾಲೇಜ್ ಎಂಟರ್ ಆದೆ. 7 ಬಂದ್ಬಿಟ್ಟು ನನ್ನ ಗ್ರಾಜ್ಯುಯೇಷನ್ ಆಯಿತು. ಮನೆಗೆ ಬಂದಾಗ ಪ್ರಾರ್ಥನೆ ಏನು ಮಾಡಿದೆ, ಪ್ರಭು ನಾನು ಏನು ಮಾಡಬೇಕು, ಈಗ ಎಲ್ಲಿಗೆ ಹೋಗಬೇಕು ಅಂತ. ಅವಾಗ ದೇವ್ರು ನನಗೊಂದು ದರ್ಶನ ತೋರಿಸ್ದೆ. ಆ ದರ್ಶನದಲ್ಲಿ ಒಂದು ಮೈಲ್ಗಲ್ಲು ಹಿಂಗೆ ಕಾಣ್ತಾ ಇದೆ. ಆ ಮೈಲುಗಳ ಮೇಲೆ CHURCH ಅಂತೇಳಿ ಬಂದು ಚರ್ಚ್ ಅಂತ ಬಂದಿತ್ತು. ಸೊ ಅವಾಗ ಚರ್ಚನ್ನ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದಾನೆ ಪ್ರಭು ಅಂತೇಳಿ ನಾನು ಸ್ಥಳಗಳನ್ನು ಹುಡುಕಿದೆ ಸ್ಟಾರ್ಟ್ ಮಾಡೋಕ್ಕೆ, ಸ್ಕೂಲ್ಸು ಅಂತವು. ನನಗಿಂತ ಮುಂಚೆ ದೈವಸೇಕರು ಹೋಗಿ ಎಲ್ಲ ಭರ್ತಿ ಮಾಡ್ಕೊಂಡಿದ್ರು. ನಾನೇನು ಮಾಡಿದೆ, ಸರಿ ಏನು ಮಾಡೋದಂದರೆ ದೇವರ ಆಲೋಚನೆ ಕೊಟ್ಟ, ಮನೆಯಲ್ಲೇ ಸ್ಟಾರ್ಟ್ ಮಾಡಂತ. ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿಂದ ನನಗೆ ಆ ಮನೆಯ ಲೀಸ್ ಪೀರಿಯಡ್ ಮುಗೀತು. ನಾನು ಇವಾಗ ಎಲ್ಲಿಗೆ ಹೋಗ್ಬೇಕು ಪ್ರಭು ಅಂದರೆ ಯಶವಂತಪುರ್ಗೆ ಹೋಗ್ಬೇಕಂತೇಳಿ ಒಂದು ಸ್ಥಳವನ್ನು ಕೇಳಿದೆ. ಅಲ್ಲಿಗೆ ಹೋಗಿ ನಾನು ಸೇವೆ ಸ್ಟಾರ್ಟ್ ಮಾಡಿದೆ ಫಸ್ಟ್. ಈಗ ಯಶವಂತಪುರದಲ್ಲಿ ನಿಮ್ಮ ಸೇವೆ ಇದೆ ಫಸ್ಟ್? ಯಶವಂತಪುರದಲ್ಲಿ ಇಲ್ಲ. ಯಶವಂತಪುರದಿಂದ ನಾನು ಮತ್ತೆ ಮತ್ತಿಕೆರೆಗೆ ಬಂದೆ. ನನ್ನ ಸೇವೆ ಬಂದು ವಿಲೇಜ್ ಮಿನಿಸ್ಟ್ರಿ ಫಸ್ಟ್. ವಿಲೇಜ್ ಮಿನಿಸ್ಟ್ರಿ ಎಲ್ಲೆಲ್ಲ ಪಾಸ್ಟರ್ ನೀವು ಪ್ರಾರಂಭ ಮಾಡಿದ್ದೀರಿ? ಇವಾಗ ನಾನು ಬಳ್ಳಾರಿಯಿಂದ 3 ಗಂಟೆಗಳ ಕಾಲ ಪ್ರಯಾಣ. ಕೊಟ್ಟೂರು ಅಂತ ಒಂದು ಪ್ರಾಂತ್ಯ ಇದೆ. ಕೊಟ್ಟೂರಿಂದ ಸ್ವಲ್ಪ ಒಳಗಡೆ ಹೋದರೆ 3 ಕಿಲೋಮೀಟರ್ ಒಳಗಡೆ ಚಪ್ಪರದಹಳ್ಳಿ ಅಂತ. ಚಪ್ಪರದಹಳ್ಳಿಯಲ್ಲಿ ಅಲ್ಲಿ ನಾವು ಸೇವೆ ಸ್ಟಾರ್ಟ್ ಮಾಡಿದ್ದೀರಿ ಫಸ್ಟ್. ನೀವು ಈ ಒಂದು ಸಭಾಪಾಲಕರ ಸೇವೆ ಈಗ ಎಷ್ಟು ವರ್ಷ ಆಯಿತು ಫಸ್ಟ್ ಪ್ರಾರಂಭ ಮಾಡಿ? ನಾನು ನಿಮ್ಗೆ ಹೇಳಿದ ರೀತಿಯಲ್ಲಿ 2008ಅಲ್ಲಿ ಸ್ಟಾರ್ಟ್ ಮಾಡಿದೆ. ಇವಾಗ 8 ಇಯರ್ಸ್ ಆಗಿದೆ. ಫಸ್ಟ್ ಈ ಒಂದು ಸಭಾಪಾಲಕರಾದ ಮೇಲೆ, ಯಾಕೆಂದರೆ ಸಭಾಪಾಲಕರ ಮೇಲೆ ಅನೇಕ ರೀತಿಯ, ಯಾಕೆಂದರೆ ಅನೇಕ ಪ್ರೋತ್ಸಾಹಗಳು ಬರ್ತದೆ, ಅನೇಕ ನಿರುತ್ಸಾಹಗಳು ಬರ್ತದೆ, ಅನೇಕ ಸಮಸ್ಯೆಗಳು ಬರ್ತದೆ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಸೇವಕರಿಗೆ ಸೇವೆ ಪ್ರಾರಂಭ ಮಾಡಿದ ಮೇಲೆ ಅನೇಕ ರೀತಿಯ ಇದು ಬರ್ತದೆ. ಇದೆಲ್ಲ ಬರುವಾಗ ಪಾಸ್ಟೆ ನಿಮ್ಮೊಂದು ಪ್ರತಿಕ್ರಿಯೆ ಏನಾಗಿತ್ತು? ಸೊ ವಿರೋಧಗಳು ಬಂದಿದೆ ಪಾಸ್ಟೆ ನಿಮಗೆ? ವಿರೋಧಗಳು ಅಥವಾ ಕಷ್ಟಗಳು, ಹೋರಾಟಗಳು ಅಥವಾ ಯಾವುದೇ ಸಮಸ್ಯೆಗಳು ನಿಮ್ಮ ಸೇವೆ ಪ್ರಾರಂಭ ಮಾಡಿ ಸಭಾಪಾಲಕರಾದ ಮೇಲೆ ಸ್ವಂತ ಜನರಿಂದಲೂ ಬರ್ತದೆ, ಹೌದು, ಅಥವಾ ಅನೇಕ ಕ್ರೈಸ್ತ ವಿರೋಧಿಗಳಿಂದಲೂ ಬರ್ತದೆ. ನಿಮಗೆ ಏನಾದರೂ ಅಂಥ ಸಮಸ್ಯೆಗಳು ಬಂದಿದೆ ಪಾಸ್ಟರ್? ನಾನು ಒಂದು ಸಭೆಯನ್ನು ಕಟ್ಟಬೇಕಂತೇಳಿ ಒಂದಿಷ್ಟು ಫಂಡ್ ರೈಸ್ ಮಾಡಿ ನನಗೆ ಒಂದು ಸ್ಥಳ ಕೊಟ್ಟರು. ಸ್ಥಳದಲ್ಲಿ ಒಂದು ಗುಡಿಸಲು ಥರ ಒಂದು ಸಭೆ ಹಾಕಿದೆ. ಊರೇ ಎದ್ದು ಬಂದ್ಬಿಡ್ತು. ಊರೇ ಎದ್ದು ಬಂದು ನೀವು ಇಲ್ಲಿ ಸಭೆ ಕಟ್ಟಂಗಿಲ್ಲ, ನೀವು ಕಟ್ಟೋಕ್ಕಾಗಲ್ಲ ಅಂತೇಳಿ ಅದನ್ನು ಬಿಡಿಸ್ಬಿಟ್ರು. ಮತ್ತು ನಾವು ಅಲ್ಲಿಂದ ಹೋಗಿ ಬೇರೆಯವ್ರ ಮನೇಲಿ ನಾವು ಮತ್ತೆ ಸೇವೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಇವಾಗ ಅಲ್ಲಿ ನಡೀತಾ ಇದೆ. ಆ ವಿರೋಧ ಬಂದಾಗ ನಾವು ವಿರೋಧಿಸೋಕ್ಕೆ ಹೋಗಿಲ್ಲ, ನಾವು ಸಮಾಧಾನವಾಗೇ ಹೋಗ್ಬಿಟ್ವಿ. ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು ಹೋದ್ವಿ. ದೇವ್ರು ಇದೆಲ್ಲ ನೀನು ನೋಡ್ಕೊ ಅಂತೇಳಿ ನಿನ್ಗೆ ಒಪ್ಪಿಸ್ಕೊಡ್ತೀವಿ ಅಂತೇಳಿ ನಾವು ಹೇಳಿಬಿಟ್ಟು ಆ ವಿರೋಧನ ವ್ಯಕ್ತಪಡಿಸಿದ ವ್ಯಕ್ತಿಗಳನ್ನು ನಾವು ಎದುರಿಸ್ಕೊಳ್ಳದೆ ನಾವು ಸಮಾಧಾನವಾಗಿ ಮುಂದಕ್ಕೆ ಹೊರಟುಬಿಟ್ವಿ. ನಾವು ದೇವರ ಆತ್ಮನಿಗೆ ಒಪ್ಪಿಸ್ಕೊಟ್ಟೆ. ಮತ್ತು ದೇವರು ನಿಮ್ಮ ಜೀವಿತದಲ್ಲಿನ ಅದ್ಭುತಗಳು ಪಾಸ್ಟೆ ರಕ್ಷಣೆ ಹೊಂದಿದ ಮೇಲೆ, ನೀವೊಂದು ಸುವಾರ್ತಿಕರಾದ ಮೇಲೆ, ಸಭಾಪಾಲಕರಾಗಿರುವಾಗ ಈ ಒಂದು ಸಭೆಯೆಲ್ಲ ಸ್ಥಾಪನೆ ಮಾಡಿ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳು ಮಾಡಿದ ಅದ್ಭುತಗಳು ಏನಾದರೂ ಇದೆಯಾ ಪಾಸ್ಟೆ? ಅದ್ಭುತಗಳಿಗೆ ಕೆಲವರು ಪ್ರಾರ್ಥನೆ ಮಾಡಿದಾಗ ದೇವರು ಅದ್ಭುತವಾಗಿ ಬಿಡುಗಡೆಗಳನ್ನು ಕೊಟ್ಟಿದ್ದಾನೆ. ದರ್ಶನಗಳ ಮುಖಾಂತರ ಮಾತಾಡ್ತಾ ಇದ್ದಾನೆ. ಪ್ರವಾದನೆಗಳ ಮುಖಾಂತರ ದೇವರು ಮೊದಲೇ ತಿಳಿಸ್ಕೊಡ್ತಾ ಇದ್ದಾನೆ. ಎಷ್ಟೋ ಸಾರಿ ಪ್ರಾಣಗಳು ಕಳ್ಕೊಂಡಿದ್ದಂಥ ವಿಚಾರಗಳುಂಟು. ಅಂದರೆ ದೇವ್ರನ್ನ ತಿಳ್ಕೊಂಡ ಮೇಲೂ ಸಹ
ಒಂದು ಪಾಸ್ಟ್ ಆಗೋಕ್ಕಿಂತ ಮುಂಚೆ ಬಸ್ಸಿಂದ ಜಾರಿ ಬಿದ್ದು ಪ್ರಾಣಗಳು ಹೋಗದೇ ಇದ್ದ ವಿಷಯಗಳಿದ್ದು. ಸೊ ಈ ರೀತಿಯಾಗಿ ಎಲ್ಲ ರೀತಿಯಲ್ಲೇ ದೇವರು ಮಾತಾಡ್ತಾ ಬಂದಿದ್ದಾನೆ. ಸೊ ಅವ್ರಿವ್ರಿಗೆ ಪ್ರಾರ್ಥನೆ ಮಾಡಿದಾಗ ಬಿಡುಗಡೆಗಳಾಗೋದು ಅಂತ ಅದ್ಭುತಗಳೆಲ್ಲ ನೋಡಿದ್ದೀನಿ ಪಾಸ್ಟ್ರೆ. ನಿಮ್ಮ ಸಭೆ ಸ್ಥಾಪನೆ ಮಾಡಿದ ಮೇಲೆ ಅಷ್ಟೇ, ನೀವೊಂದು ಸಭಾಪಾಲಕರಾದ ಮೇಲೆ ನಿಮ್ಮ ಸಭೆಯಲ್ಲಿ ನಿಮಗೆ ಅನೇಕ ನೀವು ಹೇಳಿದ್ರೆ ಅನೇಕ ವಿರೋಧಗಳು ಬಂತು, ಅನೇಕ ಈ ರೀತಿಯೆಲ್ಲ ಬರುವಾಗ ದೇವರು ಯಾವ ರೀತಿ ನಿಮ್ಮನ್ನು ನಡೆಸಿದ್ರು ಪಾಸ್ಟ್ರೆ? ಅಲ್ಲಿ ಸಭೆ ಸ್ಟಾರ್ಟ್ ಮಾಡಿದಾಗಲೇ ಕೆಲವು ವಿರೋಧಗಳು ಬರುತ್ತೆ ಅಂತ ದೇವರು ನನಗೆ ದರ್ಶನದ ಮುಖಾಂತರ ತೋರಿಸ್ತಾ. ಸೊ ತೋರಿಸಿದಾಗ ನಾವು ಸರಿ ಪ್ರಾರ್ಥನೆ ಮಾಡ್ತಾ ಮುಂದೆ ಹೋಗ್ತಿರ್ಬೇಕಾದಾಗ ಆ ವಿರೋಧ ಎದ್ದು ಬಂದಾಗ ನಾವು ಪ್ರಾರ್ಥನೆ ಮಾಡಿ ಆ ಸಮಾಧಾನವಾಗಿ ನಾವು ಅವ್ರ ಜೊತೆಗೆ ಹೊರಟುಬಿಟ್ವಿ. ಯಾಕಂದರೆ ನಾವು ಗಲಾಟೆ ಮಾಡ್ಕೊಳ್ಳೋದು, ಅವ್ರು ಗಲಾಟೆ ಮಾಡ್ಕೊಳ್ಳೋದು, ಮತ್ತು ಅದು ಇನ್ನೊಂದು ತಿರುವು ತೊಗೊಳ್ಳೋದು ಬೇಡ ಅಂಥೇಳಿ ನಾವು ಪರಿಶುದ್ಧಾತ್ಮನಿಗೆ ಒಪ್ಪಿಸ್ಕೊಟ್ಟು ಪ್ರಾರ್ಥನೆಯಲ್ಲಿದ್ದು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಪ್ರವ್ವ, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ದೇವರಾತ್ಮನ ಕೇಳಿಕೊಂಡು ಮತ್ತು ದೇವರಾತ್ಮನ ಗೈಡೆನ್ಸಿಂದ ನಾವು ಅಲ್ಲಿಗೆ ಹೊರಟುಬಿಟ್ವಿ ಫಸ್ಟ್. ಆ ರೀತಿಯಾಗಿ ಆ ವಿಷಯನ ಟ್ಯಾಕಲ್ ಮಾಡ್ಕೊಂಡು ಹೋಗ್ಬಿಟ್ವಿ ನಾವು. ಫಸ್ಟ್ ನಮ್ಮ ಆಸರೆ ಟಿ ವಿಯ ಎಲ್ಲ ಜನರು ವೀಕ್ಷಿಸ್ತಾ ಇದ್ದಾರೆ, ನಿಮ್ಮ ಸಾಕ್ಷಿಯನ್ನು ಕೇಳ್ತಾ ಇದ್ದಾರೆ ಸುವಾರ್ತಿಕ. ಯಾಕೆಂದರೆ ನೀವು ಸಭೆ ಸ್ಥಾಪನೆ ಮಾಡಿದ್ದೀರಿ, ನೀವು ಸುವಾರ್ತೆ ಸಾರಬೇಕು. ಅನೇಕರನ್ನು ಒಂದು ಫಿಲ್ಮಲ್ಲಿ ತೋರಿಸುವಾಗ ನಿಮಗೆ ಕೂಡ ಒಂದು ಭಾರ ಬಂತು, ಅನೇಕರು ಯೇಸು ಸ್ವಾಮಿಯನ್ನು ತಿಳಿಯದ ಎಷ್ಟೋ ಮಕ್ಕಳಿದ್ದಾರೆ, ಅವರಿಗೆ ಹೋಗಿ ಸುವಾರ್ತೆಯನ್ನು ಸಾರಬೇಕು. ಜನರನ್ನು ತಪ್ಪಾದ ಒಂದು ಆಲೋಚನೆ ಇದೆ ಅಷ್ಟೇ. ಯಾಕೆಂದರೆ ನಿಮಗೆ ಈ ಒಂದು ಸಭೆ ಸ್ಥಾಪನೆ ಮಾಡಲಿಕ್ಕೆ, ಒಂದು ಸಭಾಪಾಲಕರಾಗಿ ಸುವಾರ್ತೆ ಸಾರಲಿಕ್ಕೆ, ಯಾಕೆಂದರೆ ನೀವು ಕೆಲಸ ಏನು ಮಾಡ್ತಿರಲಿಲ್ಲ, ನಿಮಗೆ ಎಲ್ಲಿಂದಾದರೂ ಕೆಲವರಿಗೆ ಇರ್ತದೆ, ಅವರಿಗೆ ಬೇಕಾದಷ್ಟು ಹೊರದೇಶದಿಂದ ಹಣ ಬರ್ತದೆ. ನಿಮಗೆ ಈ ಸಭಾ ಸೇವೆ ಮಾಡುವಾಗ, ಯಾಕೆಂದರೆ ಅದು ಸೇವೆ ಮಾಡೋರಿಗೆ ಮಾತ್ರ ಗೊತ್ತು ಎಷ್ಟು ಕಷ್ಟ ಇದೆ. ಆದರೆ ದೇವರು ನಮ್ಮ ಜೀವಿತವನ್ನು ಬದಲಾಯಿಸಿದೆ, ನಮಗೊಂದು ಹೊಸ ಬದುಕನ್ನು ಕೊಟ್ಟಿದ್ದಾನೆ, ಹೊಸ ಒಂದು ನಮ್ಮ ನೂತನ ಪಡಿಸಿದ್ದಾನೆ, ನಮಗೊಂದು ಹೊಸದಾದ ಒಂದು ದೈವಿಕ ಸಮಾಧಾನವನ್ನು ಕೊಟ್ಟಿದ್ದಾನೆ, ಸಂತೋಷ. ಅದನ್ನು ಅನುಭವಿಸಿ ಅದನ್ನು ರುಚಿಸಿ ನೋಡಿದರೆ ಮಾತ್ರ. ಅದಕ್ಕೆ ದೇವರೊಂದು ವಾಕ್ಯ ಕೂಡ ಹೇಳ್ತದೆ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ. ಯಾಕಂದರೆ ನೀವು ಈ ಸಭಾಪಾಲಕರ ಸೇವೆ ಮಾಡುವಾಗ ನಿಮಗಿಂತ ಆರ್ಥಿಕವಾಗಿ ಅಥವಾ ಯಾವುದೇ ಒಂದು ತೊಂದರೆಗಳಾಗಿದೆ ಅಷ್ಟೇ? ನಾನು ಸೇವೆಯನ್ನು ಸ್ಟಾರ್ಟ್ ಮಾಡಿದಾಗ ನನಗೆ ಯಾವುದೇ ಫಾರಿನ್ ಫಂಡ್ಸು ಬಂದಿಲ್ಲ. ಫಾರಿನ್ ಫಂಡ್ಸ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ಬೈಬಲ್ ಹೇಳುತ್ತೆ, ವಿಶ್ವಾಸದಿಂದ ನಡೆಯುವಾಗ ನೀನು ಸಮಸ್ತವನ್ನು ಹೊಂದಿಕೊಳ್ಳುತ್ತೀಯ ಅಂತ ಬರೆಯಲ್ಪಟ್ಟಿದೆ. ನೀನು ಬೆಟ್ಟದೊಟ್ಟಿಗೆ ವಿಶ್ವಾಸದಲ್ಲಿ ಮಾತಾಡಿದ್ರೆ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂದರೆ ಅದು ಸಂಭವಿಸುತ್ತದೆ. ಫಾರ್ ವಿತ್ ಗಾಡ್ ಆಲ್ ಥಿಂಗ್ಸ್ ಆರ್ ಪಾಸಿಬಲ್ ಅಂತ ಹೇಳಲ್ಪಡುತ್ತೆ. ನಾನು ಪ್ರಾರ್ಥನೆಯಲ್ಲಿದ್ದೀನಿ, ದೇವ್ರು ನನ್ನ ಎಲ್ಲ ನೀಡ್ಸ್ನ ಮೀಟ್ ಮಾಡ್ತಾ ಇದ್ದಾನೆ, ವಿಶ್ವಾಸದಲ್ಲಿ ನಾನು ನಡೆದು ಹೋಗ್ತಾ ಇದ್ದಾನೆ. ತಕ್ಕ ಕಾಲಕ್ಕೆ ದೇವರು ಆಯಾ ಸಮಯದಲ್ಲಿ ದೇವರು ಎಲ್ಲವನ್ನೂ ಕೊಡ್ತಾ ಇದ್ದಾನೆ. ಆಕಾಶ ಪಕ್ಷಿಗಳನ್ನು ನೋಡ್ರಿ, ಅದು ಬಿತ್ತೋದಿಲ್ಲ, ಕುಯ್ಯೋದಿಲ್ಲ, ಕಣಜಗಳಲ್ಲಿ ಸೇರಿಸ್ಕೊಳ್ಳೋದಿಲ್ಲ, ಆದರೂ ಪರಲೋಕದ ತಂದೆ ಅವುಗಳನ್ನು ಪೋಷಿಸ್ತಾ ಇದ್ದಾನೆ. ನೀವು ಅವ್ರಿಗಿಂತ ಶ್ರೇಷ್ಠವಾದವರು, ನಿಮ್ಮನ್ನು ನಾನು ಹೆಚ್ಚೆಚ್ಚಿನಾಗಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದಾನೆ. ಕೇಳಿರಿ ಕೊಡಲ್ಪಡುತ್ತದೆ, ತಟ್ಟಿರಿ ತೆರೆಯಲ್ಪಡುತ್ತದೆ, ಹುಡುಕಿರಿ ನಿಮಗೆ ಸಿಗುತ್ತದೆ ಅಂತ ಹೇಳ್ತಾನೆ. ದೇವರ ಸನ್ನಿಧಾನದಲ್ಲಿ ಕೇಳ್ತಾ ಇದ್ದೀನಿ, ತಡ್ತಾ ಇದ್ದೀನಿ, ಹುಡುಕ್ತಾ ಇದ್ದೀನಿ, ಅದು ನನಗೆ ಸಿಗ್ತಾ ಇದೆ. ವಿಶ್ವಾಸದಲ್ಲಿ ನಾನು ಕೇಳ್ತಾ ಇದ್ದೀನಿ, ದೇವರು ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಈ ಒಂದು ಫೇತ್ನ ಜರ್ನಿಯಲ್ಲಿ ನಾನು ಹೋಗ್ತಾ ನನಗೆ ಯಾವುದೇ ರೀತಿಯಾದಂಥ ಫಾರಿನ್ ಫಂಡ್ಗಳು ಬರುತ್ತೆ ಅಂತ ಹೇಳಿದ್ರು ಅದು ಸುಳ್ಳು. ನಿಜವಾದ ಕ್ರೈಸ್ತವತ್ವ ಅನ್ನೋದು ಅದು ಬೈಬಲ್ ಬೇಸ್ಡ್ ಆಗಿರುತ್ತೆ, ಅದು ಫೇತ್ ಬೇಸ್ಡ್ ಆಗಿರುತ್ತೆ. ಆ ರೀತಿಯಾಗಿ ನಾವು ಮುಂದಕ್ಕೆ ಸಾಗಿ ಹೋಗುವಂಥರಾಗಿರ್ತೀವಿ. ನಾನು ಅದೇ ರೀತಿಯಾಗಿರ್ತೇನೆ. ಫಸ್ಟ್ ನಿಮಗೆ ಮದುವೆ ಆಗಿದೆ? ಮದುವೆ ಆಗಿದೆ ಪಾಸ್ಟೆ 2012ಅಲ್ಲಿ. ಸಭಾಪಾಲಕರಾದ ಮೇಲೆ ಅಲ್ಲ ಸುವಾರ್ತಿಕ ಸೇವೆ ಮಾಡುವಾಗ ನಾನು ಫಸ್ಟು ಪಾಸ್ಟರ್ ಆದಮೇಲೆ ತದನಂತರ ದಿವಸಗಳಲ್ಲಿ 2012ರಲ್ಲಿ ಜೂನ್ 23 ನನಗೆ ಮದುವೆ ಆಯಿತು ಪಾಸ್ಟರ್. ಎಷ್ಟು ಜನ ಮಕ್ಕಳು ಪಾಸ್ಟರ್ ನಿಮಗೆ? 2 ಮಕ್ಕಳಿದ್ದಾರೆ. ನನ್ನ ವೈಫ್ ಹೆಸರು ಸುಜಾತ ಅಂತ. ದೊಡ್ಡ ಮಗಳು ಬಂದು 4 ವರ್ಷ ಆಗ್ತಾ ಇದೆ, ಅವಳ ಹೆಸರು ವಿಸ್ಮಯ ಫ್ಲೋರಾ ಅಂತ. ನನಗೆ ಮಗ ಇದ್ದಾನೆ, ಅವನು 1.5 ವರ್ಷ, ಅವನು ಟೈಟಸ್ ಉಜ್ಜೀವ್ ಅಂತ ಅವನ ಹೆಸರು. 2 ಮಕ್ಕಳಿದ್ದಾರೆ. ಫಸ್ಟ್ ನಿಮಗೆ ನೀವೊಂದು ಈಗ ಸಭಾಪಾಲಕರು ಸೇವೆ ಮಾಡ್ತಾಯಿದ್ರಿ, ನಿಮ್ಮ ಮಿಸ್ಸಸ್ ನಿಮಗೆ ಸೇವೆಗೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ, ಯಾಕೆಂದರೆ ಅವರು ಕೂಡ ಫುಲ್ ಟೈಮ್ ಮಿನಿಸ್ಟ್ರಿಯಲ್ಲೇ ಇದ್ದಾರಾ ಅಥವಾ ಕೆಲಸ ಮಾಡಿಕೊಂಡು ನಿಮಗೆ ಸಹಾಯಕರಾಗಿದ್ದೀರಾ ಅಥವಾ ಎಲ್ಲ ರೀತಿಯ ಸಪೋರ್ಟ್ ಆಗಿದ್ದಾರೆ ನಿಮಗೆ? ನನ್ನ ಮಿಸ್ಸಸ್ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಆಗಿದ್ದಾಳೆ, ಫುಲ್ ಟೈಮ್ ಮಿನಿಸ್ಟ್ರಿಯಲ್ಲೇ ಇದ್ದಾರೆ. ನನಗೆ ಬೇಕಾದವುಗಳೆಲ್ಲವನ್ನು ಅವಳು ಮಾಡಿಕೊಡ್ತಾಳೆ, ಹಾಗೆ ಒಳ್ಳೆ ಸಪೋರ್ಟ್ ಇದೆ ನನಗೆ. ಎಲ್ಲ ರೀತಿಯಿಂದ ಅವಳು ಸಪೋರ್ಟ್ ಮಾಡ್ತಾ ಬಿಡ್ತಾಳೆ, ತೊಂದರೆ ಏನಿಲ್ಲ ನನಗೆ. ಥ್ಯಾಂಕ್ ಯು ಮಾಸ್ಟರ್. ನಿಮ್ಮ ಒಂದು ಮುಂದಿನ, ಯಾಕಂದರೆ ನೀವು ಸೇವೆಯನ್ನು ಮಾಡ್ತಿದ್ದೀರಿ, ಮುಂದಿನ ಒಂದು ಗುರಿ ಏನು ಪಾಸ್ಟ್ರೆ? ಮುಂದಿನ ನನ್ನ ಗುರಿ ಏನು ಅಂದರೆ, ನಾನೊಂದು ದಿವಸ ಪ್ರಾರ್ಥನೆ ಮಾಡ್ತಿರ್ಬೇಕಾದ ದೇವ್ರು ನನಗೊಂದು ದರ್ಶನವನ್ನು ತೋರಿಸ್ತಾ, ಒಂದು ಆರ್ಮಿನ ದೇವ್ರಿಗೋಸ್ಕರ ರೈಸ್ ಮಾಡೋ ರೀತಿಯಲ್ಲಿ. ಸೊ ನನ್ನ ಭಾರ ಏನು ಅಂದರೆ, ಜನಗಳ ಮಧ್ಯದಲ್ಲಿ ನಾವು ಭಾರ ತರಬೇಕು, ಜನರಲ್ಲಿ ನಾವು ಭಾರ ತರಬೇಕು.
ಆ ಜನರಲ್ಲಿ ನಾವು ಭಾರ ತಂದಾಗ ಅವರಿಗೆ ನಿಜವಾದ ಕ್ರೈಸ್ತವತ್ವ, ಆಳವಾದ ಕ್ರೈಸ್ತವದ ಅರಿವು ಬರುತ್ತೆ. ಯೇಸು ಸ್ವಾಮಿ ಹೇಳ್ದ, ನೀವು ಶಿಷ್ಯರನ್ನಾಗಿ ಮಾಡ್ರಿ ಅಂದ. ಅವ್ರನ್ನ ವಿಶ್ವಾಸಿಗಳಾಗಿ ಇಟ್ಕೊಳ್ಳೋದಲ್ಲ, ಶಿಷ್ಯರನ್ನಾಗಿ ಮಾಡೋದು, ಮೇಕ್ ದೆಮ್ ಡಿಸೈಪಲ್ಸ್ ಅಂದ. ನಾವು ಶಿಷ್ಯರನ್ನಾಗಿ ಮಾಡಿದಾಗ ಏನಾಗುತ್ತಂದರೆ ಅವರು ಹೋಗಿ ಇನ್ನೊಂದು 10 ಜನನ ಶಿಷ್ಯರನ್ನಾಗಿ ಮಾಡ್ತಾರೆ. ಸೊ ಶಿಷ್ಯತ್ವದಲ್ಲಿ ಅವ್ರನ್ನ ನಡೆಸುವಾಗ, ಅವರಲ್ಲಿ ಭಾರವನ್ನು ತರುವಾಗ ಅವರು ಬೇರೆಯವ್ರಿಗೆ ನಿಂತ್ಕೊಳ್ತಾರೆ. ಸೊ ನನಗೇನಂದರೆ ದೇವ್ರಿಗೋಸ್ಕರ ಒಂದು ಆರ್ಮಿನ ರೈಸ್ ಮಾಡಬೇಕು, ನಾನು ಹೋದ ಕಡೆ ಎಲ್ಲ ದೇವ್ರಿಗೋಸ್ಕರ ಒಂದು ಭಾರವನ್ನು ತರಬೇಕು, ಒಂದು ನಿಜವಾದ ಕ್ರೈಸ್ತವತ್ವದ ಶಕ್ತಿ ಏನಂತ ಜನರಿಗೆ ತೋರಿಸ್ಬೇಕು, ಅದು ಜನರಲ್ಲಿ ತರಬೇಕು ಅನ್ನೋದು ನನ್ನ ಒಂದು ಬಲವಾದಂಥ ಒಂದು ಗುರಿ, ಒಂದು ಆಸೆ ಆಗಿದೆ. ಥ್ಯಾಂಕ್ ಯು ಪಾಸ್ಟರ್. ಇಷ್ಟರವರೆಗೆ ಈ ಒಂದು ಸುವಾರ್ತಿಕ ಕಾರ್ಯಕ್ರಮದಲ್ಲಿ ನೀವು ಬಂದು ನಿಮ್ಮ ಸಣ್ಣ ಪ್ರಾಯದಿಂದ ಹಿಡಿದು ಯಾವ ರೀತಿ ನಿಮ್ಮ ಒಂದು ಸಣ್ಣ ಪ್ರಾಯದಿಂದ ನೀವು ಯಾವ ರೀತಿ ಬೆಳೆದು ಬಂದಿದ್ದೀರಿ, ನಿಮ್ಮ ಕುಟುಂಬ ಯಾವ ರೀತಿ ಇತ್ತು, ಯಾವ ರೀತಿ ನೀವು ಯೇಸು ಸ್ವಾಮಿಯನ್ನು ಕಂಡುಕೊಂಡು ಒಂದು ಹಿಂದೂ ಕುಟುಂಬದಿಂದ ಯೇಸು ಸ್ವಾಮಿಯನ್ನು ಕಂಡುಕೊಂಡು ನಿಮ್ಮ ಜೀವಿತ ಯಾವ ರೀತಿ ಇತ್ತು, ಯೇಸು ಸ್ವಾಮಿಯನ್ನು ಕಂಡುಕೊಂಡ ಮೇಲೆ ನಿಮ್ಮ ಕುಟುಂಬ ರಕ್ಷಣೆ ಹೊಂದಿದ ಮೇಲೆ ಯಾವ ರೀತಿ ಬದಲಾಯಿತು, ಈಗ ಒಂದು ನೀವು ಸೇವಕರಾಗಿ, ಸಭಾಪಾಲಕರಾಗಿ, ಅನೇಕರಿಗೆ ಆತ್ಮಿಕ ತಂದೆಯಾಗಿ ನೀವು ಇವತ್ತಿನ ಇದ್ದೀರಿ, ಸೇವೆಯನ್ನು ಮಾಡ್ತಾ ಇದ್ದೀರಿ. ದೇವರ ವಾಕ್ಯದ ನೋಡ್ತೇವೆ, ಕೇಳಿಕೊಳ್ಳಿರಿ ಕೊಡಲ್ಪಡುವುದು. ಅದೇ ರೀತಿ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಯಾಕಂದರೆ ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿರಿ. ಎಲ್ಲ ರೀತಿಯಲ್ಲಿ ದೇವರು ನಿಮಗೆ ಸಹಾಯ ಮಾಡಿ ಇಷ್ಟತನಗೆ ಯಾವುದೇ ಕೊರತೆ ಇಲ್ಲದೆ ಎಲ್ಲ ಅವಶ್ಯಕತೆಯನ್ನು ಸಂಧಿಸಿ ತಕ್ಕ ಸಮಯದಲ್ಲಿ ರೈಟ್ ಟೈಮಲ್ಲಿ ದೇವರು ಒದಗಿಸಿಕೊಟ್ಟು ದೇವರು ನಿಮ್ಮನ್ನು ನಡೆಸ್ತಾ ಇದ್ದಾರೆ. ನಿಮ್ಮ ಜೀವಿತದಲ್ಲಿ ಅನೇಕ ರೀತಿಯ ಗಂಡಾಂತರಗಳು, ಮರಣಗಳು ಬರುವಾಗಲೂ ಕೂಡ ದೇವರನ್ನು ತಪ್ಪಿಸಿ ದೇವರು ನಿಮ್ಮನ್ನು ನಡೆಸ್ತಾ ಇದ್ದಾರೆ. ದೇವರ ಅನೇಕ ಅದ್ಭುತಗಳನ್ನು ಕೂಡ ನಿಮ್ಮ ಜೀವಿತದಲ್ಲಿ ಮಾಡಿದ್ದಾರೆ ಅಂತ ನೀವು ಹೇಳಿದ್ದೀರಿ. ಎಲ್ಲ ಆಸರೆ ಟಿವಿ ವೀಕ್ಷಕರು ಕೇಳ್ತಾ ಇದ್ದಾರೆ. ನಿಮ್ಮ ಈ ಒಂದು ಸಾಕ್ಷಿ ಪ್ರತಿಯೊಂದು ಅನೇಕ ಸೇವೆ ಮಾಡುವಂಥ, ಅನೇಕರಿಗೆ ಸೇವೆ ಮಾಡಬೇಕು ಅಂತ ಒಂದು ಬಯಕೆ ಇರುವವರಿಗೆ ಕೂಡ, ಅನೇಕ ಯೌವನಸ್ಥರಿಗೆ ಕೂಡ ನಿಮ್ಮ ಈ ಮಾತುಗಳು ಅದು ಅವರಿಗೆ ಪ್ರೋತ್ಸಾಹವಾಗಿರುತ್ತೆ ಅಂತ ನಾನು ನಂಬುತ್ತೇನೆ. ಯಾಕೆಂದರೆ ಅನೇಕರಿಗೆ ಒಂದು ಯಾವ ರೀತಿ ನಮಗೆ ಅವಶ್ಯಕತೆಗಳು, ನಾವು ಸೇವೆಗೆ ಇಳಿದ ಮೇಲೆ ನಾವು ಒಂದು ಸುವಾರ್ತೆ ಸಾರಲಿಕ್ಕೆ ಹೋಗುವುದಾದರೆ ನಮಗೆ ಹೇಗೆ ಸಹಾಯ ಬರುತ್ತೆ ಅನ್ನೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅದೇ ದೇವರ ವಾಕ್ಯ ಪ್ರಕಾರ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಆಗೆಲ್ಲ ನಿಮ್ಮ ಹಿಂದೆ ಬರುತ್ತೆ. ಯಾಕೆಂದರೆ ನಾವು ನೋಡ್ತೇವೆ ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ನಿಮ್ಮ ಪ್ರಾಣದ ಆರಾಧನೆ ಯಾವುದಕ್ಕೆ ನೀವು ಚಿಂತೆ ಮಾಡಬೇಡಿರಿ, ನೀವು ಹೇಳಿದ ಪ್ರಕಾರ ಆಕಾಶದಲ್ಲಿ ಅಕ್ಕಿಗಳನ್ನು ನೋಡಿರಿ. ಪ್ರಾಣಕ್ಕಾಗಿ, ನಮ್ಮ ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ, ನಮ್ಮ ಊಟಕ್ಕಾಗಿ ಅಥವಾ ಓದುಕೊಳ್ಳೋ ಬಟ್ಟೆಗಾಗಿ ಅಥವಾ ಯಾವುದಕ್ಕಾಗಿ ಚಿಂತೆ ಮಾಡದೆ, ನಾಳೆ ವಿಷಯಕ್ಕಾಗಿ ಚಿಂತೆ ಮಾಡದೆ ನಾವು ದೇವರು ಒದಗಿಸಿಕೊಡ್ತಾನೆ. ದೇವರು ಕರೆದಾತನು, ಆತ ನಂಬಿಗಸ್ತನು. ಎಲ್ಲ ವಿಷಯಗಳು ನೀವು ಹೇಳಿದ್ದೀರಿ ವಾಕ್ಯದ ಮೂಲಕ. ದೇವರು ಅನೇಕ ರೀತಿಯಲ್ಲಿ ನೀವು ಉತ್ತೇಜನ ಪಡಿಸಿದ್ದೀರಿ. ಅನೇಕರಿಗೆ ಸೇವೆ ಮಾಡುವವರಿಗೂ ಕೂಡ ಇದು ಪ್ರೋತ್ಸಾಹವಾಗುತ್ತೆ ಅಂತ ನಾನು ನಂಬುತ್ತೇನೆ. ಫಸ್ಟೇ ಇಷ್ಟರವರೆಗೆ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ನಿಮ್ಮ ಈ ಒಂದು ಸಮಯದಲ್ಲಿ ನಮ್ಮ ಈ ಆಸರೆ ಟಿವಿಯನ್ನು ವೀಕ್ಷಿಸ್ತಿರುವಂಥ ಜನರಿಗೆ ನಿಮ್ಮ ಏನಾದರೂ ಮಾತುಗಳಿದೆಯಾ ಫಸ್ಟೇ? ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವ ಜನರು, ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ, ದೇವರಲ್ಲಿ ನಂಬಿಕೆ ಇಡಿ. ಯಾವುದೇ ಕಾರಣಕ್ಕೂ ದೇವರನ್ನು ದೂಷಿಸಬೇಡಿ, ಕಂಪ್ಲೇಂಟ್ ಮಾಡಬೇಡಿ. ನಿಮಗೊಂದು ಚಿಕ್ಕ ಇಲಿಸ್ಟ್ರೇಷನ್ ನಾನು ಹೇಳ್ತೀನಿ. ಒಂದು ಲೇಡಿ ಚೈನಾ ದೇಶಕ್ಕೆ ಮಿಷನರಿಯಾಗಿ ಹೋಗ್ತಾಳೆ. ಮಿಷನರಿಯಾಗಿ ಹೋದಾಗ ಆ ದೇಶದಲ್ಲಿ ಏನಾಗುತ್ತೆ ಅಂದರೆ ರೋಗ ಬರುತ್ತೆ. ರೋಗ ಬಂದಾಗ ಈಕೆಗೂ ಅದು ಬರುತ್ತೆ. ಈಕೆಗೂ ಬಂದಾಗ ಈಕೆ ಏನು ಮಾಡ್ತಾಳೆ, ದೇವರ ಸನ್ನಿಧಾನದಲ್ಲಿಟ್ಟು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಮಾಡ್ತಿರ್ಬೇಕಾದಾಗ ದೇವರು 2 ಬ್ಯಾಸ್ಕೆಟನ್ನು ತೋರಿಸ್ತಾನೆ. ಒಂದು ಬ್ಯಾಸ್ಕೆಟ್ ತುಂಬಿರುತ್ತೆ, ಇನ್ನೊಂದು ಬ್ಯಾಸ್ಕೆಟು ಖಾಲಿ ಇರುತ್ತೆ. ಆಗ ಈಕೆ ಕೇಳ್ತಾಳೆ, ಪ್ರಭು 2 ಬ್ಯಾಸ್ಕೆಟ್ ತೋರಿಸ್ತಾ ಇದೆ, ಒಂದು ತುಂಬಿದ ಒಂದು ಖಾಲಿ ಇದೆ, ಏನಿದ್ರ ಅರ್ಥ ಅಂತ. ದೇವರಾತ್ಮನ ಹೇಳ್ತಾನೆ, ತುಂಬಿರೋ ಬ್ಯಾಸ್ಕೆಟ್ ಬಂದು ನಿನ್ನ ಕಂಪ್ಲೇಂಟು, ತುಂಬದೇ ಇರೋ ಬ್ಯಾಸ್ಕೆಟ್ ಬಂದು ನಿನ್ನ ಕೃತಜ್ಞತೆಯಲ್ಲಿರೋ ಜೀವನ ಅಂತ. ಆವಾಗ ಆ ಸ್ತ್ರೀಗೆ ಅರ್ಥ ಆಗುತ್ತೆ, ಓ ನಾನು ಬರೀ ಕಂಪ್ಲೇಂಟ್ಸ್ ಹೇಳೋಳೆ ಆಗಿದ್ದೀನಾಗಲಿ, ದೇವರ ಪ್ರತಿಯೊಂದು ವಿಷಯವನ್ನು ನೆನೆಸ್ಕೊಂಡು ನಾನು ಕೃತಜ್ಞತೆ ಹೇಳಿದೇವರಲ್ಲಿ ಆಗಿದ್ದೀನಿ ಅಂತೇಳಿ ಅಂದಿನಿಂದ ಅವಳು ಕಂಪ್ಲೇಂಟ್ ಹೇಳೋದನ್ನು ಸ್ಟಾಪ್ ಮಾಡ್ತಾಳೆ. ದೇವರಿಗೆ ಪ್ರತಿ ನಿಮಿಷ ಥ್ಯಾಂಕ್ಸ್ ಹೇಳೋದನ್ನು ಪ್ರಾರಂಭಿಸ್ತಾಳೆ. ಕಷ್ಟ ನಷ್ಟದಲ್ಲಿ, ದುಃಖದಲ್ಲಿ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಹೇಳಿಬೇಡ್ರಿ, ಗೊಣಗಬೇಡ್ರಿ, ಅಲ್ಲೇ ನಿಂತ್ಕೊಳ್ಳಿ. ವೆಯ್ಟ್ ಫಾರ್ ದ ಲಾರ್ಡ್. ದೇವ್ರು ನಿಮಗೆ ಅದ್ಭುತವಾದಂಥ ನಿಮ್ಮ ಟೈಮ್ ಬಂದಾಗ, ನಿಮ್ಮ ಸೀಸನ್ ಬಂದಾಗ ದೇವ್ರು ನಿಮ್ಮನ್ನು ಸಂಪೂರ್ಣತೆಯಲ್ಲಿ ನಡೆಸ್ತಾನೆ. ಗೊಣಗಬೇಡ್ರಿ, ಕಂಪ್ಲೇಂಟ್ ಹೇಳ್ಬೇಡಿ. ದೇವರೇ ನನಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಇದು ಮಾಡಿಲ್ಲ ಅಂತ ಏನೂ ಹೇಳಕ್ಕೆ ಹೋಗ್ಬೇಡಿ. ನಿಂತಿದ್ದ ಜಾಗದಲ್ಲೇ ನಿಂತ್ಕೊಳ್ಳಿ, ದೇವರು ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾನೆ. ಎಜೆಕಿಯಲ್ನಿಗೆ ದೇವರು ಹೇಳ್ತಾನೆ, ನಿನಗೆ ಇಂಪಾದದ್ದು, ನಿನ್ನ ಕಣ್ಣಿಗೆ ಇಂಪಾದದ್ದು ನಾನು ತೆಗೆದಾಕ್ತೀನಿ ಅಂತ ಹೇಳ್ತಾನೆ. ಉದಯ ಕಾಲದಲ್ಲಿ ಮಾತಾಡಿದ್ದು ಸಾಯಂಕಾಲ ಏನು ಮಾಡ್ತಾಳೆ, ಅವ್ರ ಹೆಂಡತಿ ತೀರೋಗ್ತಾಳೆ. ಹೆಂಡತಿ ತೀರೋದಾಗ ಅಳಬೇಡ ಅಂತ ಹೇಳಿರ್ತಾನೆ. ಸ್ವಂತ ಹೆಂಡತಿ ತೀರೋದಾಗ ಅವನು ಅಳದಿರ ಮೌನವಾಗಿರ್ತಾನೆ. ಎಜೆಕಿಯಲನ್ನು ನೋಡುವಾಗ ಆ ಕಮಿಟ್ಮೆಂಟನ್ನು, ಆ ಡೆಡಿಕೇಶನ್ ನೋಡಿದಾಗ ನನಗೆ ಅದ್ಭುತ ಅನ್ನಿಸ್ತು. ನಮ್ಮ ಸ್ವಂತ ಪ್ರಿಯರು ಯಾರನ್ನ ಸತ್ತೋದು ನಾವು ಅಳದೇ ಇರ್ತೀವ, ಆದರೆ ಯೆಹೋವನು ಹೇಳಿದಂಥ ಮಾತಿನ ಪ್ರಕಾರವಾಗಿ
ಅವನು ಅಳ್ದಿರ ಹಾಗೇ ಇರ್ತಾನೆ. ಅದರ ಅರ್ಥ ಏನು ಅಂದರೆ ಅಷ್ಟು ಡೆಡಿಕೇಟೆಡ್ ಆಗಿರ್ತಾನೆ, ಅಷ್ಟು ಕಮಿಟೆಡ್ ಆಗಿರ್ತಾನೆ. ಅಂದರೆ ನಾವು ದೇವ್ರಿಗೋಸ್ಕರ ಅಷ್ಟು ಡೆಡಿಕೇಟೆಡ್ ಆಗಿ ಅಷ್ಟು ಕಮಿಟೆಡ್ ಆಗಿ ನಿಂತ್ಕೊಬೇಕು. ಯಾರು ಬಂದರೂ ಯಾರು ಹೋದ್ರು ಕಂಪ್ಲೇಂಟ್ ಹೇಳಿದಿರ, ಗೊಣಗ್ದಿರ ದೇವ್ರ ಸನ್ನಿಧಾನದಲ್ಲಿ ನಾವು ಸ್ಥಿರವಾಗಿ ನಿಂತ್ಕೊಂಡಾಗ ದೇವರು ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾನೆ. ದೇವ್ರ ಸನ್ನಿಧಾನದಲ್ಲಿ ನಾವು ಸ್ಥಿರವಾಗಿ ನಿಂತ್ಕೊಬೇಕು, ಚಂಚಲತ್ವ ಇಲ್ದಿರ ಈ ಕಡೆ ಆ ಕಡೆ ಹೋಗಬಾರ್ದು. ಬೆಂಗಳೂರಲ್ಲಿ ಇನ್ಫ್ಯಾಂಟ್ರಿ ರೋಡ್ ಅಂತ ಒಂದಿದೆ. ಇನ್ಫ್ಯಾಂಟ್ರಿ ರೋಡಲ್ಲಿ ಕಮಿಷನರ್ ಆಫೀಸಲ್ಲಿ ಒಂದು ಮರ ಇದೆ. ಮರದಲ್ಲಿ ಬಾವಳಿಗಳೆಲ್ಲ ನೇತಾಡ್ತಾ ಇರ್ತಾವಂತೆ. ಈ ಬಾವಳಿಗಳೆಲ್ಲ ನೇತಾಡ್ತಾ ಇದ್ದರೆ ಇದು ಕಾಡಿಂದ ವಲಸೆ ಬಂದಿರೋದು ಅಲ್ಲಿಗೆ. ಕಾಡಲ್ಲಿದ್ದಾಗ ಈ ಕಾಡು ಮನುಷ್ಯರು ಏನು ಮಾಡ್ತಾರೆ, ಅದನ್ನು ಆಹಾರಕ್ಕೆ ಔಷಧಿಗೋಸ್ಕರ ಅದನ್ನು ಹೊಡಿತಾ ಇರ್ತಾರೆ. ಆದರೆ ಕಮಿಷನರ್ ಆಫೀಸಿಗೆ ಬಂದಿದ ತಕ್ಷಣ ಯಾವ ಬೇಟೆಗಾರ ಅದನ್ನು ಹೊಡೆಯೋದಿಲ್ಲ, ಅದನ್ನು ಬೇಟೆ ಆಡಲ್ಲ. ಹಾಗಾಗಿ ಅದು ಅಲ್ಲಿ ಸೇಫ್. ಯೇಸು ಸ್ವಾಮಿಯನ್ನು ಕಮಿಷನರ್ ಆಫೀಸ್ನ ಕಾಂಪೌಂಡ್ ಒಳಗಡೆ ನೀನು ಬಂದರೆ ಯಾವುದೇ ಬೇಟೆಗಾರ ನಿನ್ನನ್ನು ಬೇಟೆ ಆಡೋದಿಲ್ಲ, ನಿನ್ನ ಕೊಲ್ಲಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ನೀನು ಆತನ ಕಾಂಪೌಂಡಲ್ಲಿದೆಯಾ. ಹಾಗಾಗಿ ಕಾಡಲ್ಲಿದ್ದರೆ ನಿನಗೆ ಕ್ಷೇಮ ಇಲ್ಲ, ಬೇಟೆಗಾರ ನೀನು ಬರ್ತಾನೆ. ಲೋಕನ ಕಾಡಲ್ಲಿದೆ, ಬೇಟೆಗಾರ ನೀನು ಬರ್ತಾನೆ, ಬೇಟೆ ಆಡ್ತಾ ಇರ್ತಾನೆ. ನೀನು ಮಾನಸಾಂತರ ಹೊಂದದೇ ಇದ್ದರೆ, ಮನತಿರುವಿಕೆ ಇಲ್ಲದೆ ಇದ್ದರೆ ಇವತ್ತೊಂದು ಡಿಸಿಷನ್ ತೊಗೊಂಡು ಆ ಕಾಂಪೌಂಡ್ ಒಳಗಡೆ ಬಂದ್ಬಿಡು. ನಿನಗೆ ಫುಲ್ ಸೇಫ್ಟಿ ಇರುತ್ತೆ. ದೇವರು ಎಲ್ಲ ರೀತಿಯಲ್ಲಿ ನಿನ್ನನ್ನು ಆಶೀರ್ವದಿಸೋನಾಗಿರ್ತಾನೆ. ಥ್ಯಾಂಕ್ ಯು ಪಾಸ್ಟರ್. ನಮ್ಮ ಆಸರೆ ಟಿವಿ ವೀಕ್ಷಕರಿಗೂ ಕೂಡ ನೀವು ಒಳ್ಳೆ ರೀತಿಯ ಒಂದು ಪ್ರೋತ್ಸಾಹ ಪಡಿಸುವಂಥ, ಬಲಪಡಿಸುವಂಥ, ಉತ್ತೇಜನ ಪಡಿಸುವಂಥ ವಾಕ್ಯವನ್ನು ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಇಷ್ಟರವರೆಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಈ ನಮ್ಮ ಆಸರೆ ಟಿವಿಗೆ ಕೊಟ್ಟಿದ್ದೀರಿ. ನಿಮಗೆ ಇನ್ನೊಂದು ಆವರ್ತಿ ನಮ್ಮ ಆಸರೆ ಟಿವಿಯ ಪರವಾಗಿ ನಿಮಗೆ ನಾನು ವಂದನೆ ಸಲ್ಲಿಸ್ತೇನೆ ಅಷ್ಟೇ. ವಂದನೆಗಳು. ನನಗೂ ಈ ಅವಕಾಶವನ್ನು ಮಾಡಿಕೊಟ್ಟ ಆಸರೆ ಟಿವಿಗೆ ಧನ್ಯವಾದಗಳು ಹೇಳ್ತೀನಿ. ಆಸರೆ ಟಿವಿಯ ಪ್ರಾಂತ್ಯವನ್ನು ದೇವರು ವಿಸ್ತರಿಸ್ತಾ ಹೋಗಲಿ, ಅನೇಕರಿಗೆ ಆಶೀರ್ವಾದಕರವಾದ ನಿಧಿಯಾಗಿ ನಿಲ್ಲಿಸ್ಕೊಳ್ಳಿ ಅಂತ ನಾನು ಪ್ರಾರ್ಥಿಸ್ತೇನೆ, ಹಾರೈಸ್ತೇನೆ. ಪ್ರಿಯ ವೀಕ್ಷಕರೇ, ಈ ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೇವಕರು ಬರುವವರೆಗೆ ಈ ನಮ್ಮ ಆಸರೆ ಟಿವಿಯನ್ನು ವೀಕ್ಷಿಸಿರಿ. ಅಲ್ಲಿಯವರೆಗೆ ವಂದನೆಗಳು.